ಶಿಕ್ಷಣ ವ್ಯವಸ್ಥೆ ವ್ಯಾಪಾರೀಕರಣ ಆಗ್ಲಿಕ್ಕೆ ಕಾರಣ ಯಾರು? ಸರ್, ನಮ್ಮಲ್ಲಿ ಶಿಕ್ಷಣ ಸಿಗ್ತಾ ಇದೆ, ಆದ್ರೆ ಸಂಸ್ಕಾರ ಸಿಗ್ತಾ ಇಲ್ಲ. ಬಹುಶಃ ನಮಗೂ ಕೂಡ ಎಷ್ಟೋ ಸಲ ಆ ಚಟಗಳಿರುವಂತ ಶಿಕ್ಷಕರು ನೋಡಿದ್ರೆ ನಮಗೆ ಅನಿಸ್ತದೆ, ಇವ್ರ ಮಕ್ಕಳ ಭವಿಷ್ಯವನ್ನು ಹೆಂಗ್ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಪ್ಡೇಟ್ ಆಗ್ಬೇಕು ಅನ್ನೋ ಪರಿಕಲ್ಪನೆ ಈ ಶಿಕ್ಷಕರಲ್ಲಿ ಪ್ರತಿಶತ ಬಿಡಿ ಸರ್, 10ರಲ್ಲಿ 9 ಜನರಿಗೂ ಕೂಡ ಇಲ್ಲ ಅಂತ ಅನ್ಸುತ್ತೆ ಸರ್. ಮನುಷ್ಯನಿಗೆ ಈ ರಿಲೇಷನ್ ಬಾಂಧವ್ಯ ಅನ್ನೋದೇ ಸಂಪೂರ್ಣವಾಗಿ ಮರೆತು ಹೋಗುತ್ತೆ ಅಂತ ಅನ್ಸುತ್ತೆ ಸರ್. ಇಂಗ್ಲಿಷ್ ಮೀಡಿಯಂದಲ್ಲಿ ಕಲಿಸಿದ್ರೆ ಅದು ಜಾಗತಿಕ ಭಾಷೆ, ಎಲ್ಲಾದ್ರೂ ಕೂಡ ಮಗು ಸೆಟ್ಲ್ ಆಗ್ತಾನೆ. ವೀಕ್ಷಕರೇ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪಗಡೆ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ರಾವೂರು ಗ್ರಾಮದ ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯ ಸಹ ಶಿಕ್ಷಕರು ಜೊತೆಗೆ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ನ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿದ್ದಲಿಂಗ ಬಾಳಿ ಅವರಿದ್ದಾರೆ. ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಈ ರಾವೂರು ಅನ್ನೋದಕ್ಕಿಂತ ಕಲಬುರಗಿ ಜಿಲ್ಲೆಯಲ್ಲೇ ನಿಮ್ಮ ಶಿಕ್ಷಣ ಸಂಸ್ಥೆ ನೀವೇನ್ ಕಾರ್ಯವನ್ನು ನಿರ್ವಹಿಸ್ತೀರಿ, ಒಂದು ಹೆಸರುವಾಸಿಯಾಗಿ ಡಿಫರೆಂಟ್ ಆಗಿ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಶಿಕ್ಷಣ ಅಂದ್ರೆ ಏನು ಸರ್? ಶಿಕ್ಷಣ ಅಂತಂದ್ರೆ ಕೇವಲ ಬೌದ್ಧಿಕವಾಗಿ ಮಾತ್ರ ನಾವು ಶಿಕ್ಷಣ ಕೊಡೋದಲ್ಲ, ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ನಾವು ಶಿಕ್ಷಣವನ್ನು ಕೊಡಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳಿವೆ. ಆ ಸಂಸ್ಥೆಗಳು ಕೇವಲ ದುಡ್ಡು ಮಾಡ್ಲಿಕ್ಕಾಗಿನೇ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕೇವಲ ಅವರು ಮಕ್ಕಳ ಬೌದ್ಧಿಕ ವಿಕಾಸ, ಬರೀ ಓದಬೇಕು ಬರಿಬೇಕು ಅಷ್ಟೇ, ಅಲ್ಲಿ ಮಕ್ಕಳಿಗೆ ಸಾಮಾಜೀಕರಣ ಆಗ್ತಾ ಇಲ್ಲ. ಆದ್ರೆ ನನ್ನ ಪರಿಕಲ್ಪನೆ ಪ್ರಕಾರ ಶಿಕ್ಷಣ ಅಂತಂದ್ರೆ ಮಕ್ಕಳ ಸರ್ವಾಂಗೀಣ ವಿಕಾಸ ಯಾವ್ದು ಮಾಡ್ತದೋ ಅದು ಮಾತ್ರ ಶಿಕ್ಷಣ ಅಂತ ಕರಿತೀವಿ. ಮಕ್ಕಳಲ್ಲಿ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನ ಹೊರಹಾಕ್ಲಿಕ್ಕೆ ನಾವು ಏನೆಲ್ಲ ಆಯಾಮಗಳನ್ನ ಸೃಷ್ಟಿ ಮಾಡ್ತೀವಿ ಅದು ಮಾತ್ರ ನಿಜವಾದ ಶಿಕ್ಷಣ ಅಂತ ಕರೆಸ್ಕೊಳ್ತದೆ ಸರ್. ಈಗ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ ಅಂತ ಜನ ಮಾತಾಡ್ತಾರೆ. ಅದು ಜನನು ಕೂಡ ಅದಕ್ಕೆ ಕಾರಣ, ಸಾರ್ವಜನಿಕರು ಕೂಡ ಕಾರಣ, ನಾವು ಕೂಡ ಕಾರಣ. ಶಿಕ್ಷಣ ವ್ಯವಸ್ಥೆ ವ್ಯಾಪಾರೀಕರಣ ಆಗ್ಲಿಕ್ಕೆ ಕಾರಣ ಯಾರು ಸರ್? ಇಲ್ಲಿ ಮೊದಲನೇದಾಗಿ ಶಿಕ್ಷಣ ಅಂತಂದ್ರೆ ಅದು ಸೇವೆ ಅಂತ ಕನ್ಸಿಡರ್ ಆಗ್ತಾ ಇದ್ರು. ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ತಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಅವ್ರು ಇನ್ನೇನೋ ಬಿಸ್ನೆಸ್ ಮಾಡ್ತಾ ಇದ್ರು, ಆದ್ರೆ ಯಾವಾಗ ಶಿಕ್ಷಣದಲ್ಲಿ ನಮಗೆ ಆದಾಯ ಇದೆಯಾ ಅಂತ ಅವ್ರಿಗೆ ಗೊತ್ತಾಯ್ತು, ಅವರು ಶಿಕ್ಷಣ ಕ್ಷೇತ್ರಕ್ಕೆ ಬಂದು ಇಲ್ಲಿ ಬಂಡವಾಳವನ್ನು ಹೂಡಿ ಅದನ್ನ ದೊಡ್ಡ ಬಿಸ್ನೆಸ್ ಲೆವೆಲ್ ಅಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಇನ್ವೆಸ್ಟ್ ಮಾಡಬೇಕು, ಲಾಭ ತಗೋಬೇಕು, ಅಷ್ಟರ ಮಟ್ಟಿಗೆ ಅವರು ಈ ಫೀಲ್ಡಿಗೆ ಬರ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪಾಲಕರು ತಮ್ಮ ಒಂದು ಮಾನಸಿಕತೆಯನ್ನ ಕಳ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಇಂಗ್ಲಿಷ್ ಶಿಕ್ಷಣದಲ್ಲಿ ಮಾತ್ರ ತಮ್ಮ ಮಕ್ಕಳು ಅಧ್ಯಯನ ಮಾಡಿದ್ರೆ ಅವರು ಹುಷಾರಾಗ್ತಾರೆ, ಅವರೊಂದು ಉದ್ಯೋಗ ತಗೋತಾರೆ, ಅವ್ರ ಜೀವನದಲ್ಲಿ ಸೆಟ್ಲ್ ಆಗ್ತಾರೆ ಅನ್ನೋ ಮಾನಸಿಕತೆ ಇದೆಯಲ್ಲ, ಅದು ದೊಡ್ಡ ಅಪಾಯಕಾರಿ. ಇಲ್ಲ, ನೀವು ಹೀಗೆ ಹೇಳ್ತೀರಿ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಮತ್ತು ಕನ್ನಡ ಶಿಕ್ಷಣ ವ್ಯವಸ್ಥೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಸಾಕಷ್ಟು ಎತ್ತರ ಮಟ್ಟಕ್ಕಿರುತ್ತೆ. ಜೀವನ ಹೇಗೆ ನಡೆಸಬೇಕು, ಜೀವನದ ಕಷ್ಟ ನಷ್ಟಗಳನ್ನ ಯಾವ ರೀತಿ ನಾವು ಫೇಸ್ ಮಾಡಬೇಕು ಅನ್ನೋದನ್ನ ಕಲಿಯೋದೇ ಕನ್ನಡ ಮಾಧ್ಯಮದಲ್ಲಿ. ಆದ್ರೆ ನಾವು ಈ ಪೋಷಕರು ನಾವು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಮಾತೆತ್ತಿದ್ರೆ ಇಂಗ್ಲಿಷ್ ಮಾಧ್ಯಮ, ಮಾತೆತ್ತಿದ್ರೆ ಇಂಗ್ಲಿಷ್ ಮಾಧ್ಯಮ, ಮಾತೆತ್ತಿದ್ರೆ ಇಂಗ್ಲಿಷ್ ಬರಲೇಬೇಕು, ಇಂಗ್ಲಿಷ್ ಕಲಿಯೋದೇ ದೊಡ್ಡ ಟಾಸ್ಕ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಸಲ್ವಾ ಸರ್? ಸರ್, ಏನಾಗ್ತಾ ಇದೆ ಸಮಾಜದಲ್ಲಿ, ಜನ ಮರಳು ಜಾತ್ರೆ ಮರಳು ಅಂತ ಒಂದು ಮಾತಿದೆ. ಆದ್ರೆ ಯಾರೋ ಒಬ್ರು ಇಂಗ್ಲಿಷ್ ಮಾಧ್ಯಮ ಕಳಿಸ್ಲತ್ತಾರ ಅಂತಂದ್ರೆ ನಾವು ಮಕ್ಕಳನ್ನ ಅಲ್ಲಿ ಕಳಿಸ್ಬೇಕು, ನಾವು ಒಬ್ಬನ ಮಕ್ಕಳನ್ನ ಕಳಿಸ್ಬೇಕು. ಆದ್ರೆ ನೀವು ಸ್ವಲ್ಪ ಇತಿಹಾಸವನ್ನು ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲವೂ ಕನ್ನಡ ಮಾಧ್ಯಮದಿಂದ ಬಂದಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅವೆಲ್ಲವೂ ಕನ್ನಡ ಮಾಧ್ಯಮದಿಂದ ಮತ್ತು ಸರ್ಕಾರಿ ಶಾಲೆಗಳಿಂದ ಬಂದಿದ್ದಾರೆ. ಇದು ಬಹಳ ಗಮನಿಸಬೇಕು. ಆದ್ರೆ ಇತ್ತೀಚೆಗೆ ಏನಾಗ್ತದೆ, ಎಲ್ಲೋ ಒಂದ್ ಕಡೆ ನಾವು ಕೂಡ ಒಂದು ಗುಣಮಟ್ಟದ ಕನ್ನಡ ಶಾಲೆಗಳನ್ನ ನಡೆಸಲಿಕ್ಕೆ ನಾವೇ ಎಲ್ಲಿ ವಿಫಲ ಆಗ್ತಿದೀವಿ ಏನಂತ. ಸರ್ಕಾರಿ ಶಾಲೆಗಳಿವೆ, ಕನ್ನಡ ಮಾಧ್ಯಮ ಶಾಲೆಗಳಿವೆ, ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಗುಣಮಟ್ಟದ ಶಿಕ್ಷಕರಿಲ್ಲ. ಅದು ಎಷ್ಟೋ ಸಲ ದೊಡ್ಡ ದೊಡ್ಡ ಇಂಗ್ಲಿಷ್ ವಿಜ್ಞಾನ ಅಂತ ವಿಷಯಗಳಿಗೆ ಶಿಕ್ಷಕರ ಕೊರತೆ ಇರ್ತದೆ. ಹೌದಾ? ಈ ರೀತಿ ನಾವು ಕೊರತೆ ಇಟ್ಟಾಗ ಪಾಲಕರು ವಿಚಾರ ಮಾಡ್ತಾರೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ವಿಚಾರ ಮಾಡ್ತಾರೆ, ಇಂಗ್ಲಿಷ್ ಮೀಡಿಯಂದಲ್ಲಿ ಕಲಿಸಿದ್ರೆ ಅದು ಜಾಗತಿಕ ಭಾಷೆ, ಎಲ್ಲಾದ್ರೂ ಕೂಡ ಮಗು ಸೆಟ್ಲ್ ಆಗ್ತಾನೆ, ಆಗ ಎಲ್ಲೋ ಒಂದ್ ಕಡೆ ಅವನು ಉದ್ಯೋಗ ಸಿಗ್ತದೆ, ಅದು ಅನ್ನದ ಭಾಷೆ ಆಗ್ತದೆ ಅಂತ ಅವ್ರ ತಲೆಯಲ್ಲಿ ಮಾನಸಿಕತೆ ಇದೆ. ಅಲ್ಲ ಸರ್, ಈಗ ಕನ್ನಡ ಮಾಧ್ಯಮದಲ್ಲಿಯೂ ಕೂಡ ಸಾಕಷ್ಟು ಜನ ಇಂಗ್ಲಿಷ್ ಅನ್ನ ಕಲಿತಾರೆ, ಅಲ್ಲೂ ಒಂದು ಸಬ್ಜೆಕ್ಟ್ ಇರುತ್ತೆ. ನೀವು ಹಾಂಗ್ ಕಂಪೇರ್ ಮಾಡಿದ್ರೆ ಈ ಕನ್ನಡ ಮಾಧ್ಯಮದಲ್ಲಿ ಇರತಕ್ಕಂಥವ್ರು 6 ಸಬ್ಜೆಕ್ಟ್ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡ ಕಲ್ತಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಸರಳವಾಗಿ ಇಂಗ್ಲಿಷ್ ಅನ್ನ ಮಾತನಾಡ್ತಿರ್ತಕ್ಕಂಥ ಉದಾಹರಣೆಗಳಿದಾವೆ. ಯಾಕೆ ಈ ಮಾನಸಿಕತೆ? ಕೇವಲ ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿತರೆ ನಮ್ಮ ಜೀವನ ಉದ್ಧಾರ ಆಗುತ್ತೆ ಅನ್ನೋದು ಮೂರ್ಖತನಕ್ಕೆ ಸಮಾನ ಸಲ್ವಾ ಸರ್ ನಿಮಗೆ? ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಪ್ರತಿಭಾವಂತ ಶಿಕ್ಷಕರು, ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರು ಓದಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡಿರ್ತಾರೆ, ಬಹಳ ಪ್ರತಿಭಾವಂತರ ಶಿಕ್ಷಕರು ಮಾತ್ರ ಇಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಬರ್ತಾರೆ.
ಆದ್ರೆ ಬಂದ ನಂತರ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಶಿಕ್ಷಕರಲ್ಲಿ ಒಂದಿಷ್ಟು ಕರ್ತವ್ಯ ನಿಷ್ಠೆ ಕಡಿಮೆ ಆಗ್ತಾ ಇದೆ. Yes. ಯಾವ ರೀತಿ ಮುಂಚೆ ಅಧ್ಯಯನ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡಿ ನಾನು ಸೇವೆ ಮಾಡಬೇಕು, ನಾನು ಏನಾದ್ರೂ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅಂತ ಸಂಕಲ್ಪ ಇಟ್ಕೊಂಡು ಏನು ಶಿಕ್ಷಣ ವ್ಯವಸ್ಥೆ ಬರ್ತಾರೆ, ಇಲ್ಲಿ ಬಂದ ನಂತರ ಅವ್ರು ಏನ್ ಮಾಡ್ತಾರೆ, ತಮ್ಮ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯಲ್ಲಿ ಜಾಸ್ತಿ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಮುಂಚೆ ಅಧ್ಯಯನ ಜಾಸ್ತಿ ಮಾಡ್ತಾ ಇದ್ರು, ಈಗ ಶಿಕ್ಷಕರಲ್ಲಿ ಅಧ್ಯಯನ ಕಡಿಮೆ ಆಗ್ತಾ ಇದೆ, ಕಾಟಾಚಾರದ ಅಧ್ಯಯನ ಆಗ್ತಾ ಇದೆ. ಕೇವಲ ತಾತ್ಕಾಲಿಕವಾಗಿ ಸಮಯ ಕಳೆಯುವ ಕಾರಣಕ್ಕಾಗಿ ಕೇವಲ 2 ಗಂಟೆ 3 ಗಂಟೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದು ಬೇರೆ ಬೇರೆ ಬಿಸಿನೆಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಜೀವನವನ್ನ ರೂಪಿಸುವುದು ಬಿಟ್ಟು ತಮ್ಮ ಜೀವನವನ್ನ ರೂಪಿಸಿಕೊಳ್ಳುವುದರಲ್ಲಿ ಅವ್ರು ನಿರತರಾಗಿದ್ದಾರೆ ಅಂತ ಅನ್ಸುತ್ತೆ ಸರ್. ಡೆಫಿನೆಟ್ ಸರ್, ಇದನ್ನ ಮಾತು ಒಪ್ಕೊಳ್ತೀವಿ. ಒಂದು ಪಾಠ ಮಾಡಬೇಕು ಅಂದ್ರೆ ಒಂದು ತರಗತಿಗೆ ಹೋಗ್ಬೇಕು ಅಂತಂದ್ರೆ ನಾನು ಯಾವ ಪಾಠ ಮಾಡಬೇಕು, ಅದರ ಪೂರ್ವ ಸಿದ್ಧತೆ ಏನಿರಬೇಕು, ಅದ್ರ ತಯಾರಿ ಏನಿರಬೇಕು, ಅದಕ್ಕೆ ಸಂಬಂಧಪಟ್ಟಂತ ಪಾಠೋಪಕರಣಗಳು ಪೀಠೋಪಕರಣಗಳು ಏನೆಲ್ಲ ಜೋಡಿಸ್ಕೊಳ್ಬೇಕು, ಅದರ ತಯಾರಿಯಲ್ಲಿ ಶಿಕ್ಷಕ ಇರಬೇಕು. ಅದನ್ನ ಬಿಟ್ಟಿದ್ದಾನೆ ನೇರವಾಗಿ ಕ್ಲಾಸಿಗೆ ಹೋಗೋದು, ತನ್ನ ಪಾಠವನ್ನ ಮಾಡೋದು, ಬಿಟ್ಟ ನಂತರ ಅವನ ಮನೆಗೆ ಹೋಗೋದು. ಈ ರೀತಿ ಒಂದು ಕಾಟಾಚಾರದ ಶಿಕ್ಷಣದಿಂದ ಮಕ್ಕಳಿಗೆ ನಾಲೆಜ್ ಬರ್ತಾ ಇಲ್ಲ. ಆಮೇಲೆ ನಾವು ಬರೀ ಉಪನ್ಯಾಸ ಪದ್ಧತಿಯ ಮೂಲಕ ಪಾಠ ಮಾಡಿದ್ರೆ ಮಕ್ಕಳಿಗೆ ಅದು ಅರ್ಥ ಆಗಲ್ಲ ರೀ. ಯಾವಾಗ್ಲೂ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪಾಠ ಮಾಡಬೇಕು. ಈ ಉದಾಹರಣೆ ನಮ್ಮ ಶಾಲೆ ನೋಡ್ರಿ, ಈಗ ಬ್ಯಾಂಕು ವ್ಯವಹಾರಗಳು ಅಂತ ಪಾಠ ಬಂದಾಗ ಆ ಪಾಠವನ್ನ ನಾವು ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಮಾಡ್ತೀವಿ ನಾವು. ಆಮೇಲೆ ಅರ್ಥಶಾಸ್ತ್ರದಲ್ಲಿ ಮಾರಾಟ ಮತ್ತು ಗ್ರಾಹಕ, ಲಾಭ, ನಿವ್ವಳ ಲಾಭ, ವ್ಯಾಪಾರ, ಈ ರೀತಿಯಂತ ಪರಿಕಲ್ಪನೆಗಳು ಬಂದಾಗ ಮಕ್ಕಳ ಸಂತೆ ಅಂತ ಮಾಡ್ತೀವ್ರಿ. ಆ ಮಕ್ಕಳ ಸಂತೆಯಲ್ಲಿ ಮಕ್ಕಳೇ ತಮ್ಮ ವಸ್ತುಗಳನ್ನ ತಗೊಂಡು ಬಂದು ಮಾರುಕಟ್ಟೆ ಅಂತ ಮಾಡಿರ್ತೀವಿ, ಅಲ್ಲಿ ಕುಂತು ತಮ್ಮ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಇದರಿಂದ ಅವ್ರಿಗೆ ಲಾಭ ಏನಾಯ್ತು, ನಷ್ಟ ಏನಾಯ್ತು, ವ್ಯವಹಾರ ಹೆಂಗ್ ನಡೀತದೆ, ಒಂದು ಮಾರುಕಟ್ಟೆ ಹೆಂಗಿರ್ತದೆ, ಅಲ್ಲಿ ಗ್ರಾಹಕರ ಮನಸ್ಥಿತಿ ಹೆಂಗಿರ್ತವೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನನ್ನ ಪ್ರಕಾರ ನೀವು ಬರೀ ತರಗತಿಯಲ್ಲಿ ಪಾಠ ಮಾಡಿದ್ರೆ ಅಷ್ಟೇ ಮಕ್ಕಳಿಗೆ ಅದು ಅರ್ಥ ಆಗಂಗಿಲ್ಲ. ಅದನ್ನ ವಾಸ್ತವಿಕವಾಗಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಯಾವ ರೀತಿ ನಾವು ಅರ್ಥ ಮಾಡ್ತಾ ಇದ್ರಿ ಅದು ಬಹಳ ಮುಖ್ಯವಾಗ್ತದೆ. ಈಗ ನಾವು ಅಧಿವೇಶನಗಳು ಅಂತ ಬಂದಾಗ, ಈಗ ಲೋಕಸಭೆ ರಾಜ್ಯಸಭೆ ಅಧಿವೇಶನಗಳು ಅಂತ ಬಂದಾಗ ನಾವು ಮಕ್ಕಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಅಣಕು ವಿಧಾನಸಭಾ ಅಧಿವೇಶನ ಅಂತ ಮಾಡ್ತೀವ್ರಿ. ಯಾವ ರೀತಿ ಒಬ್ಬ ಮುಖ್ಯಮಂತ್ರಿ ಮಾತಾಡಬೇಕು, ಯಾವ ರೀತಿ ಒಬ್ಬ ಸಭಾಧ್ಯಕ್ಷ ಮಾತಾಡಬೇಕು, ಯಾವ ರೀತಿ ವಿರೋಧ ಪಕ್ಷ ನಾಯಕನಾಗಿ ಮಾತಾಡಬೇಕು, ಯಾವ ರೀತಿ ಒಬ್ಬ ಶಾಸಕನಾಗಿ ಮಾತಾಡಬೇಕು, ಪ್ರತಿಪಕ್ಷದ ಶಾಸಕರಾಗಿ ಮಾತಾಡಬೇಕು ಅನ್ನೋದನ್ನ ಮುಂಚೆನೆ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದಷ್ಟು ರಿಹರ್ಸಲ್ ಮಾಡಿ ಒಂದ್ ವಾರ ಅವರಿಗೆಲ್ಲ ತರಬೇತಿಗಳನ್ನು ಕೊಟ್ಟು ಅವರಿಗೆ ಒಂದು ಅಣಕು ವಿಧಾನಸಭಾ ಅಧಿವೇಶನ ಅಂತ ಮಾಡಿಬಿಡ್ತೀವ್ರಿ. ಇದರಿಂದ ಅವರಿಗೆ ಬರೀ ಪಾಠದಲ್ಲಿ ಏನು ಪಠ್ಯ ವಿಷಯ ಇರ್ತಾವೋ ಅದಷ್ಟೇನೆ ಅರ್ಥ ಮಾಡ್ಕೊಂಗಿಲ್ಲ, ಅದನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ತಾನೆ. ಯಾವಾಗ ಮಗು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ತಾನೆ ಅದನ್ನ ಶಾಶ್ವತವಾಗಿ ತನ್ನ ಬುದ್ಧಿಮಟ್ಟದಲ್ಲಿ ಇಟ್ಕೊಂಡ್ ಬಿಡ್ತಾನೆ. ಅವನು ಮುಂದೆ ಅವನು ಎಷ್ಟೇ ವರ್ಷ ಆದ್ರೂ ಕೂಡ ಅವನ ತಲೆಯಲ್ಲಿ ಇರ್ತದೆ, ನಾನು ಇಂಥ ಒಂದು ಕೆಲಸ ಮಾಡಿದೆ, ಅಥವಾ ಮುಖ್ಯ ಅಧಿವೇಶನಗಳು ಹಿಂಗೆ ನಡೀತವೆ, ಅಥವಾ ಚರ್ಚೆಗಳು ಹಿಂಗೆ ಆಗ್ತವೆ, ಮತ್ತು ಮಸೂದೆಗಳು ಹಿಂಗೆ ಪಾಸ್ ಆಗ್ತವೆ ಅನ್ನೋದು ಮಕ್ಕಳಿಗೆ ಅರ್ಥ ಅದು ಆಗ್ಬಿಡ್ತದೆ. ಅಷ್ಟು ಮಟ್ಟಿಗೆ ಮಕ್ಕಳು ಪರ್ಫೆಕ್ಟ್ ಆಗ್ಬಿಡ್ತಾರೆ. ಈಗ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನೋಡಿದ್ದೀನಿ, ಅದು ಸರ್ಕಾರಿ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು, ನೀವು ಕೂಡ ನೋಡಿದ್ದೀರಿ. ಆದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 40 ರಿಂದ 42 ವರ್ಷ ಆಸ್ಪಾಸಿನಲ್ಲಿ ಬಂದಿರತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಏನೋ ಒಂದು ಹೊಸತನ ಕಾಣುತ್ತೆ. ವಿದ್ಯಾರ್ಥಿಗಳಿಗಾಗಿ ಪಠ್ಯೇತರ ಚಟುವಟಿಕೆಗಳು ಬಹಳಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ. ಅದ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆ ಚಟುವಟಿಕೆಗಳನ್ನು ಯಾವ ರೀತಿ ಇದೆ ಅಂತಂದ್ರೆ ಸಾರ್ವಜನಿಕರನ್ನ ಆಕರ್ಷಣೆ ಮಾಡುವಂತಿದೆ. ಕೇವಲ ವಿದ್ಯಾರ್ಥಿಗಳಿಗೆ ಪುಸ್ತಕದ ಹುಳಗಳನ್ನ ಮಾಡುವುದನ್ನ ಹೊರತುಪಡಿಸಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳಿಸ್ತೀರಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರ ಬೌದ್ಧಿಕ ಮಟ್ಟ ಹೆಚ್ಚಿಗಾಗುತ್ತೆ. ಆಕ್ಚುಲಿ ನನ್ನ ಜೀವನದಲ್ಲಿ ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ಬದುಕಬೇಕು, ಸಮಾಜ ಯಾವ ರೀತಿ ಇರುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿಕ್ ಆಗತ್ತೆ. ಆದ್ರೆ ನಿಮ್ಮ ಶಾಲೆಯಲ್ಲಿ ನಡೀತಿರ್ತಕ್ಕಂಥ ಚಟುವಟಿಕೆಗಳು ಬೇರೆ ಶಾಲೆಯಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಇಚ್ಛಾಶಕ್ತಿ ಕೊರತೆ ಕಾಡ್ತಾ ಇದೆ ಬೇರೆ ಬೇರೆ ಶಾಲೆಗಳಲ್ಲಿ. ನಾವ್ ಯಾಕೆ ಮಾಡ್ಬೇಕು, ಇದರಿಂದ ನನಗೇನ್ ಬೆನಿಫಿಟ್, ಮಾಡೋರು ಮಾಡ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಒಂದ್ ಕಡೆ ಅಂತ ಅನ್ಸುತ್ತೆ ಸರ್ ನನಗೆ. ಡೆಫಿನೆಟ್ ಸರ್. ಸರ್, ನಮ್ಮ ಸಂಸ್ಥೆ 1983ರಲ್ಲಿ ಪ್ರಾರಂಭ ಆಯಿತು. ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದಕ್ಕೆ ಅಡಿಪಾಯ ಹಾಕಿದ್ರು. ನಮ್ಮ ತಂದೆಯವರು ಡಾಕ್ಟರ್ ಗುಂಡಣ್ಣ ಬಾಳಿಯವರು ಕೂಡ ಶಿಕ್ಷಣ ಸಂಸ್ಥೆಗೆ ದೊಡ್ಡ ಅಡಿಪಾಯವನ್ನು ಹಾಕಿದ್ರು. ಅವರು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಯ ಮೇಲೆ ನಾವು ಈಗ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇತರ ಶಿಕ್ಷಣ ಸಂಸ್ಥೆಗಳಿಂದ ಹೇಗೆ ಭಿನ್ನ ಆಗಿರಬೇಕು ಅನ್ಲಿಕ್ಕೆ ನಮ್ಮ ಸಂಸ್ಥೆ ಬಹಳ ಸಾಕ್ಷಿ ಆಗ್ತದೆ. ಯಾಕಂದ್ರೆ ನಾವು ಎಷ್ಟೋ ಕಡೆ ನೋಡ್ತಿರ್ತೀವಿ, ಬರೀ ಪಾಠ ಬೋಧನೆಗೆ ಮಾತ್ರ ಶಿಕ್ಷಕರು ಸೀಮಿತ ಆಗ್ತಾ ಇದ್ದಾರೆ. ಅಥವಾ ಒಂದು ಶಿಕ್ಷಣ ಸಂಸ್ಥೆ ಅಂತ ಬಂದಾಗ ಅವರು ತಮ್ಮ ಮಕ್ಕಳ ಬರೀ ಬೌದ್ಧಿಕ ವಿಕಾಸಕ್ಕೆ ಮಾತ್ರ ಆದ್ಯತೆ ಕೊಡ್ತಾ ಇದ್ದಾರೆ. ನಮ್ದು 100% ರಿಸಲ್ಟ್ ಆಗ್ಬೇಕು, ಅಥವಾ ನಮ್ದು ಕ್ವಾಲಿಟಿ ರಿಸಲ್ಟ್ ಆಗ್ಬೇಕು, ಆ ಕ್ವಾಲಿಟಿ ರಿಸಲ್ಟ್ ಮೇಲೆ ನಾವು ಅಡ್ಮಿಷನ್ ತಗೋಬೇಕು, ಈ ರೀತಿ ಒಂದು ಮೆಂಟಾಲಿಟಿ ಅವರು. ಸೊ ಎಲ್ಲವೂ ಕೂಡ ವ್ಯಾಪಾರೀಕರಣದ ದೃಷ್ಟಿಯಲ್ಲಿ ನನ್ನ ಕಡೆ 10 ಸ್ಟೂಡೆಂಟ್ ಇದ್ದಾರೆ ಅಂದ್ರೆ 10 ಸ್ಟೂಡೆಂಟ್ ರಿಸಲ್ಟ್ ಬಂದಿದೆ ಅನ್ನುವ ದೊಡ್ಡ ಬ್ಯಾನರ್ ಆಗ್ಬಿಡ್ತಾರೆ ಈ ಒಂದು ಸಾಧನೆ. ಆದ್ರೆ ನಿಜವಾಗ್ಲೂ ಕೂಡ ಸಾಧನೆ ಶೂನ್ಯನೇ ನನಗೆ ಕೇಳಿದ್ರೆ ನೀವು. ಸರ್,
ರಿಸಲ್ಟ್ ಇಂಟೆಲಿಜೆಂಟ್ ಮಕ್ಕಳಿಗೆ ಇಟ್ಕೊಂಡು ಇಂಟೆಲಿಜೆಂಟ್ ಮಾಡ್ಕೊಂಡು ಅವ್ರನ್ನ 100% ತರ್ತೀವಂತದ್ದು ದೊಡ್ಡ ಸಾಧನೆ ಅಲ್ಲ ಸರ್. ಇವತ್ತು ಶಿಕ್ಷಣ ಸಂಸ್ಥೆಗಳು ಹಂಗೆ ಆಗಿವೆ. ಇವತ್ತು ನಾವು ಏನೆಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನೋಡ್ತೀವಿ, ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೋಬೇಕು ಅಂದ್ರೆ CET ಪಾಸ್ ಮಾಡಿರ್ಬೇಕು ಅಥವಾ ರಿಸಲ್ಟ್ ಹೈ ಇರಬೇಕು. ಅಂತ ಮಕ್ಕಳಿಗೆ ಅವರು ರಿಸಲ್ಟ್ ತರಬೇಕು ಅಂತಂದ್ರೆ ಯಾರಾದ್ರೂ ತರ್ತಾರೆ ಸರ್, ಇದ್ರಲ್ಲಿ ದೊಡ್ಡ ವಿಷಯ ಇಲ್ಲ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಏನು ಅಂತಂದ್ರೆ ಓದು ಬರಹ ಬರಲಾರ್ದಂತವ್ರು ನಮ್ಮ ಸಂಸ್ಥೆಗೆ ಬರ್ತಾರೆ. ಅಂತವರಿಗೂ ಕೂಡ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಒಂದು ಪಠ್ಯ ಮತ್ತು ಪಠ್ಯೇತರವಾಗಿ ಅವರನ್ನು ಸರ್ವಾಂಗೀಣ ವಿಕಾಸ ಮಾಡ್ಕೊಂಡು ಆ ಮಗುವನ್ನ ಭವಿಷ್ಯ ರೂಪಿಸ್ಲಿಕ್ಕೆ ನಾವು ರೆಡಿ ಮಾಡ್ತೀವಲ್ಲ, ಇದು ನಮ್ಮ ಸಾಧನೆ ಸರ್. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಸಂಸ್ಥೆ ಇತರ ಸಂಸ್ಥೆಗಳಿಗಿಂತ ಭಿನ್ನ ಹೇಗೆ ಅಂತಂದ್ರೆ ನಾವು ಸರ್ವಾಂಗೀಣ ವಿಕಾಸ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ವಿ. ಈ ಕೆಲಸವನ್ನ ಇತರನ್ನ ಮಾಡಬಹುದು ಸರ್. ನಾನು ಎಷ್ಟೋ ಸಲ ವೇದಿಕೆಗಳಲ್ಲಿ ಹೇಳ್ತಾ ಇದ್ದೀನಿ, ಯಾಕೆ ಶಿಕ್ಷಕರ ಮನಸ್ಥಿತಿ ಹಿಂಗಾಗಿದೆ, ಯಾಕೆ ಶಿಕ್ಷಕರು ವ್ಯಾಪಾರೀಕರಣ ಆಗ್ತಾ ಇದ್ದಾರೆ, ಯಾಕೆ ಶಿಕ್ಷಕರು ತಮ್ಮ ಕಾಯಕ ನಿಷ್ಠೆಯನ್ನು ಮರಿತಾ ಇದ್ದಾರೆ. ಹೌದಾ? ಅವ್ರ ಶಿಕ್ಷಣ ವೃತ್ತಿಗೆ ಬಂದಾಗ ಸಮರ್ಪಣಾ ಭಾವದಿಂದ ನಾನು ಸೇವೆ ಸಲ್ಲಿಸಬೇಕು ಅನ್ನೋ ಅವರ ಒಂದು ಪರಿಜ್ಞಾನ ಕೂಡ ಅವ್ರಿಗೆ ಹೋಗ್ತಾ ಇದೆ. ಬರೀ ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಶಿಕ್ಷಣವನ್ನು ಬಿಟ್ಟು ತೊಡಗಿಸ್ತಾ ಇರೋದ್ರಿಂದ ಇಲ್ಲಿ ಅವರಿಗೆ ಪ್ರಾಮಾಣಿಕತೆ ಕಡಿಮೆ ಆಗ್ತಾ ಇದೆ. ಇದು ನನ್ನ ಮಕ್ಕಳು ಯಾವಾಗ್ಲೂ ನಾನು ಅದನ್ನ ಹೇಳ್ತಿದ್ದೀನಿ, ಫಸ್ಟ್ ಒಂದು ನಮ್ಮ ವೃತ್ತಿಯನ್ನ ಪ್ರೀತಿಸಬೇಕು, ಆಮೇಲೆ ನಮ್ಮ ವಿಷಯವನ್ನ ಪ್ರೀತಿಸಬೇಕು. ಯಾವಾಗ ನಾವು ವೃತ್ತಿ ಮತ್ತು ವಿಷಯವನ್ನ ಎರಡೂ ಬಿಟ್ಟು ನಾವು ಹೋಗ್ತೀವಿ ಅಂತಂದ್ರೆ ನಾವು ಮಕ್ಕಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗಿವತ್ತು ಏನಾದ್ರೂ ನಾವು ಅನ್ನ ಉಣ್ತಿದೀವಿ ಅಂತಂದ್ರೆ ಮಕ್ಕಳಿಂದ ಅನ್ನ ಉಣ್ತಾ ಇದ್ದೀವಿ. ಆ ಮಕ್ಕಳು ಏನು ಅನ್ನ ಹಾಕ್ತಾ ಇದ್ದಾರೆ ಅದರಿಂದ ನನ್ನ ಜೀವನ ನಡೀತಾ ಇದೆ ಹೊರತು ನಮ್ಮಿಂದ ಅವ್ರು ನಡೀತಾ ಇಲ್ಲ. ಹಾಗಾಗಿ ನಾವು ಎಲ್ಲಾ ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಅನ್ನ ಕೊಡುವಂತ ಆ ಮಕ್ಕಳನ್ನ ನಾವು ದೇವರು ಅಂತ ಪರಿಗಣಿಸಿ ಅವರಿಗೆ ಒಂದು ಒಳ್ಳೆ ಜ್ಞಾನ ಕೊಟ್ಟಾಗ ಮಾತ್ರ ತಮ್ಮ ಮಕ್ಕಳ ಬದುಕನ್ನ ರೂಪಿಸಬಹುದು ಅವರು. ಈಗ ಪೋಷಕರು ಕೂಡ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾ ಇದ್ದಾರೆ ಅಂತ ಅನ್ಸಲ್ವಾ ಸರ್? ಯಾಕಂತ ಕೇಳಿದ್ರೆ ಕೇವಲ ಮತ್ತೊಬ್ಬರನ್ನ ನೋಡಿ ಮತ್ತೊಬ್ಬರ ಜೀವನವನ್ನ ಕಾಪಿ ಮಾಡಿ ಅವ್ರ ಮಕ್ಕಳು ಈ ರೀತಿಯಾಗಿ ಅಂತ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ, ಆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೆ, ನನ್ನ ಮಗನೂ ಕೂಡ ಓದ್ಬೇಕು. ಆಸೆ ಕೆಟ್ಟದಲ್ಲ, ನನ್ನ ಪ್ರಕಾರ ಆಸೆ ಕೆಟ್ಟದಲ್ಲ, ಅತಿ ಆಸೆ ಆಗ್ತಾ ಇದೆ. ನಾನು ನನ್ನ ಸಮಾಜಕ್ಕೆ ಯಾವ ರೀತಿ ತೋರಿಸ್ಬೇಕು ಅಂದ್ರೆ ನನ್ನಕ್ಕಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ ಅಂತ ತೋರಿಸೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಮುಂದಿನ ಜೀವನದಲ್ಲಿ ವಿಫಲರು ಕೂಡ ಆಗ್ತೀವಿ ಅಂತ ಅನ್ಸುತ್ತೆ ಸರ್. ಇದು ಒಂದು ಪ್ರತಿಷ್ಠೆ ಪ್ರಶ್ನೆ ಆಗಿದೆ. ಅವರು ತಮ್ಮ ಮಕ್ಕಳನ್ನ ಆ ಸ್ಕೂಲಿಗೆ ಹಾಕಿರಂತ ಅದಕ್ಕಿಂತ ದೊಡ್ಡ ಸ್ಕೂಲಿಗೆ ಹಾಕ್ಬೇಕು. CBSE ICSE ಅಂತ ದೊಡ್ಡ ದೊಡ್ಡ ಶಾಲೆಗಳದವ್ರೆ. ಯಾವಾಗ ನನ್ನ ಮಗ ದೊಡ್ಡ ಸ್ಕೂಲ್ ಹೋಗ್ತಾರ ಅಂತಂದ್ರೆ ಸಮಾಜದಲ್ಲಿ ನನ್ನ ಪ್ರತಿಷ್ಠೆ ಹೆಚ್ಚಾಗಿದೆ ಅಂತ ಆ ಭಾವನೆ. ಆ ಮಗು ಅಲ್ಲಿ ಕಲಿತಾನೋ ಬಿಡ್ತಾನೋ ಸೆಕೆಂಡ್ರಿ. ಇತ್ತೀಚೆಗೆ ಏನಾಗ್ತಾ ಇದ್ರಿ, ಈಗ ಯಾವ್ದೋ ಒಂದು ಕಡಿಮೆ ಪರ್ಸೆಂಟೇಜ್ ಬಂತು ಅಂತ ಸುಸೈಡ್ ಮಾಡ್ಕೊಡ್ತಾರೆ ಮಕ್ಕಳು, ಅಥವಾ ಯಾವುದೋ ಒಂದು ಮನೆಯಲ್ಲಿ ಪಾಲಕರು ಮೊಬೈಲ್ ಕೊಡ್ಲಿಲ್ಲ ಅಂತ ಸುಸೈಡ್ ಮಾಡ್ಕೊಳ್ತಾರೆ, ಅಥವಾ ಸಣ್ಣ ಸಣ್ಣ ಜಗಳಕ್ಕೆ ಮಕ್ಕಳು ಸುಸೈಡ್ ಮಾಡ್ಕೊಳ್ತಾರೆ. ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ರೆ ಮಕ್ಕಳಲ್ಲಿ ಸಾಮಾಜಿಕರಣ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳು ಏನು ಕಲಿತಾ ಇದ್ದಾರೆ ಅವ್ರ ಮಕ್ಕಳಲ್ಲಿ ಸಾಮಾಜಿಕರಣ ಇರ್ತದೆ. ಎಷ್ಟೋ ಸಲ ಅವ್ರ ಶಾಲೆ ಕಸವನ್ನ ಅವರೇ ಹೊಡ್ಕೋತಾರೆ, ಮೈದಾನ ಸ್ವಚ್ಛತೆ ಅವರೇ ಮಾಡ್ತಾರೆ, ಮತ್ತೆ ಎಲ್ಲವನ್ನ ಅವರೇ ಮಾಡ್ತಿರ್ತಾರೆ. ಇದರಿಂದ ಏನಾಗ್ತದೆ, ಭವಿಷ್ಯದಲ್ಲಿ ಎಂತ ಸಮಸ್ಯೆಗಳು ಬಂದ್ರು ಕೂಡ ಅಲ್ಲಿ ಏನು ಶಾಲೆಯಲ್ಲಿ ಕಲ್ತಿರ್ತಾನೆ ಮಗು ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಅವ ಪಾಸ್ ಆಗ್ಬಿಡ್ತಾನೆ. ಆದ್ರೆ ಈ ಮಕ್ಕಳು ಏನಿದಾರಲ್ಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅತಿಯಾದಂತ ಶಿಸ್ತು, ಹಿಂಗೆ ಮಾಡ್ಬೇಕು, ಹಿಂಗೆ ಓದಬೇಕು, ಇಷ್ಟೇ ರಿಸಲ್ಟ್ ತರಬೇಕು, ಏನ್ ಕಟ್ಟುಪಾಡುಗಳಿವೆಲ್ಲ ಆ ಕಟ್ಟುಪಾಡುಗಳಿಗೆ ಬಿದ್ದಂತ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಸಾಮಾಜಿಕರಣ ಆಗೋದಿಲ್ಲ. ಭವಿಷ್ಯದಲ್ಲಿ ಅವರು ಏನಾದ್ರೂ ಒಂದು ಸಮಸ್ಯೆಗೆ ಸಿಲುಕಿದಾಗ ಅದರಿಂದ ಹೊರ ಬರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಸಲ ಅವರು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಎಷ್ಟೋ ಸಲ ಅವ್ರ ಬದುಕು ನಿರ್ನಾಮ ಆಗ್ತದೆ. ಅಂತ ಪರಿಸ್ಥಿತಿ ನಾವು ಯಾಕೆ ನಿರ್ಮಾಣ ಮಾಡ್ತಾ ಇದೀವಿ ಅಂತಂದ್ರೆ ಇಂಥ ಒಂದು ಶಿಕ್ಷಣ ವ್ಯವಸ್ಥೆ ಅವರ ಸರ್ವಾಂಗೀಣ ಅಭಿವೃದ್ಧಿ ಕುಂಠಿತ ಆಗೋದಕ್ಕೆ ಇದೇ ಕಾರಣ. ಯಾಕಂತ ಕೇಳಿದ್ರೆ ನೀವು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ರೀತಿಯಪ್ಪ ಅಂತ ಕೇಳಿದ್ರೆ ಯಾವ ರೀತಿ ದುಡ್ಡು ಕೊಡ್ತೀರಿ ಆ ರೀತಿ ನಿಮಗೆ ನಾವು ಟ್ಯಾಂಪರಿಂಗ್ ಮಾಡ್ತೀವಿ, ಸಿಸ್ಟಮೆಟಿಕ್ ಇಟ್ಕೋತೀವಿ, ಬಹಳ ಒಳ್ಳೆ ರೀತಿಯಾಗಿ ನೋಡ್ಕೊಂತಾರೆ, ಇದೇ ಟೈಮಿಂಗ್ ಅಲ್ಲಿ ಇರುತ್ತೆ, ಇದೇ ರೀತಿಯಾಗಿ ಜೀವನವನ್ನ ರೂಪಿಸ್ತಾರೆ ಅಂತ ಇರುತ್ತೆ. ಆದ್ರೆ ನೀವ್ ಹೇಳಿದ್ರಿ ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸಮಯ ಬಂದ್ರೆ ಕಸಾನು ಹೊಡಿತಾರೆ, ಸ್ವಚ್ಛತನೂ ಕೂಡ ಮಾಡ್ತಾರೆ. ಆದ್ರೆ ಇವ್ರ ವಿಷಯಕ್ಕೆ ಬಂದ್ರೆ ಹಾಗಲ್ಲ, ಕೇವಲ ನಾನು ಹೋಗ್ಬೇಕು ಬರ್ಬೇಕು, ಬಸ್ಸಲ್ಲಿ ಬರ್ಬೇಕು, ಬಸ್ಸಲ್ಲಿ ಇಳಿಬೇಕು, ಇದು ಫೆಸಿಲಿಟೀಸ್. ಮತ್ತೆ ಮುಂದೆ ಅವನು ಹೆಂಗ್ ಜೀವನ ರೂಪಿಸ್ಕೊಳ್ಳಕ್ ಸಾಧ್ಯ ಇದೆ ಸರ್? ತನ್ನನ್ನು ಸಮಸ್ಯೆಗಳಿಂದ ದೂರ ಓಡಿ ಹೋಗ್ತಾನೆ ಅವನು. ಪ್ರೈವೇಟ್ ಶಿಕ್ಷಣದಲ್ಲಿ ಕಲ್ತಿರ್ತಕ್ಕಂಥ ಹುಡುಗ ಏನ್ ಮಾಡ್ತಾನೆ ಅಂತಂದ್ರೆ ಸಮಸ್ಯೆಗಳಿಂದ ಓಡೋಗ್ತಾನೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ ಏನ್ ಮಾಡ್ತಾರೆ, ಸಮಸ್ಯೆಗಳನ್ನ ಎದುರಿಸೋದನ್ನ ಕಲಿತಾನೆ. ಇದೇ ವ್ಯತ್ಯಾಸ ಅಲ್ವಾ? ವ್ಯತ್ಯಾಸ ಇದೆ ಸರ್. ಸರ್ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಸರ್. ಅದು ಶಿಕ್ಷಕರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಅವ್ರಿಗೆ ಏನು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಆ ಶಿಕ್ಷಣ ಕೊಡುವಂತ ಕೆಲಸ ಇವತ್ತಿಗೂ ಆಗ್ಬೇಕು. ಸರ್ಕಾರವನ್ನು ಎಲ್ಲೋ ಒಂದ್ ಕಡೆ ಶಿಕ್ಷಕರನ್ನ ಒದಗಿಸ್ಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಇನ್ನೂ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ. ಬಹುಶಃ ನಾವು ಮುಂದಿನ ದಿನಗಳಲ್ಲಿ ಇದರ ಭವಿಷ್ಯವನ್ನು ನೋಡಿದ್ರೆ
ಕನ್ನಡ ಮಾಧ್ಯಮ ಶಾಲೆಗಳು ಅಪಾಯ ಸ್ಥಿತಿಯಲ್ಲಿದೆ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಪಾಲಕರ ಮಾನಸಿಕತೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಇವೆಲ್ಲವನ್ನ ಗಮನಿಸಿದಾಗ ಎಲ್ಲೇ ಒಂದ್ ಕಡೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾವೆ. ನಗರ ಪ್ರದೇಶಗಳಿಗೆ ಸೀಮಿತವಾದಂತಹ ಶಿಕ್ಷಣ ಸಂಸ್ಥೆಗಳು ಇವತ್ತು ಹಳ್ಳಿಗೂ ಬಂದಿವೆ. ಹೊರಗಡೆ ಮಾತ್ರ ಇಂಟರ್ನ್ಯಾಷನಲ್ ಸ್ಕೂಲ್, ಆದ್ರೆ ಒಳಗಡೆ ಏನ್ ಕಲಿಸ್ತಾರೋ ಬಿಡ್ತಾರೋ ಸೆಕೆಂಡರಿ. ಆದ್ರೆ ಪಾಲಕರಿಗೆ ಏನಾಗಿದೆ ಅಂತಂದ್ರೆ ನನ್ನ ಮಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಬೇಕು, ನನ್ನ ಮಗ ಇಂಗ್ಲಿಷ್ ಮಾಧ್ಯಮ ಶಾಲೆ ಕಲಿತು ಒಂದು ಒಳ್ಳೆ ಶಿಕ್ಷಣ ಅಥವಾ ಒಂದು ಒಳ್ಳೆ ಜಾಬ್ ತಗೋಬೇಕು ಅನ್ನೋ ಅಷ್ಟೇ ಅವ್ರಿಗೆ ಮಾನಸಿಕತೆ ಇದೆ ಹೊರತು ನನ್ನ ಮಗ ಸಾಮಾಜಿಕರಣ ಆಗ್ತಾನ ಇಲ್ಲೋ, ಸಾಮಾನ್ಯ ಜ್ಞಾನ ಹೊಂದುತ್ತಾನ ಇಲ್ಲೋ, ಅಥವಾ ಸಮಾಜದಲ್ಲಿ ಏನಾದ್ರೂ ಸವಾಲುಗಳು ಬಂದಾಗ ಎದುರಿಸ್ತಾನ ಇಲ್ಲೋ, ಅಥವಾ ಏನಾದ್ರೂ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಪಾಲಕರು ಕೂಡ ನಾವು ವಿಫಲ ಆಗ್ತಾ ಇದೀವಿ ಅಂತ ಅನಿಸ್ತದೆ ನಮಗೆ. ಪಾಲಕರು ವಿಫಲರಾಗ್ತಾ ಇದ್ದಾರೆ ಸರ್, ಖಂಡಿತವಾಗ್ಲೂ ಕೂಡ ಆಗ್ತಾ ಇದ್ದಾರೆ. ಸೊ ಇವಾಗ ಇನ್ನು ಈ ಕಡೆ ಏನಪ್ಪಾ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಸರ್ಕಾರಿ ಶಾಲೆಗಳು ಕೂಡ ಇದಾವೆ. ಆದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರನ್ನ ಸಾಕಷ್ಟು ಹಿಂದುಳಿದಿದ್ದೀವಿ ಅಂತ ಜರಿತಾರೆ ಈಗಲೂ ಕೂಡ. ಈ ಕಲಬುರಗಿ ಅಂತಂದ್ರೆ ಹೋಗ್ಲಿ ಬಿಟ್ಟು ಬೆಂಗಳೂರು ಹತ್ರ ಹೋದ್ರೆ ಹೆಂಗ್ ಮಾಡ್ತಾರೆ ಸರ್ ಅಂತಂದ್ರೆ ನಮ್ಮನ್ನ ಅಸ್ಪೃಶ್ಯಂತೆ ನೋಡ್ತಾರೆ. ನಿಜವಾಗ್ಲೂ ಆ ವಾತಾವರಣ ಇದೆಯಾ ಈ ಭಾಗದಲ್ಲಿ ಈಗಲೂ ಕೂಡ? ಸರ್, ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ ಅಂತ ಒಂದು ಮಾತಿದೆ. ನಾವ್ ಇನ್ನೂ ಅದೇ ಮಾನಸಿಕತೆಯಲ್ಲಿ ಇದೀವಿ, ಅದೇ ಕಾಮಾಲಿ ಕಣ್ಣಿಂದ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ. ಆದ್ರೆ ಎಲ್ಲದಕ್ಕಿಂತ ನೋಡಿದ್ರೆ ನಮ್ಮ ಕೊಡುಗೆ ದೊಡ್ಡದಿದೆ ಶಿಕ್ಷಣ ವ್ಯವಸ್ಥೆಗೆ. ನಮ್ಮಲ್ಲಿಯೂ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿವೆ, ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇವೆ. ಆದ್ರೆ ನೋಡುವ ದೃಷ್ಟಿಕೋನ ಇನ್ನೂ ಬದಲಾಗ್ತಾ ಇಲ್ಲ ನಮ್ಮಲ್ಲಿ. ಸರ್, ನೀವು ಹೇಳುವಾಗ ನೋಡೋದಾದ್ರೆ ಬೆರಳೆಣಿಕೆಯಷ್ಟು ಇರತಕ್ಕಂತ ಸಂಸ್ಥೆಗಳು, ಉದಾಹರಣೆಗೆ ನೀವು ಈಗ ಸಚ್ಚಿದಾನಂದ ಪ್ರೌಢಶಾಲೆ ಬಗ್ಗೆ ಹೇಳಿದ್ರಿ. ನಾನು ವಾಸ್ತವವನ್ನ ಅರ್ತಿದ್ದೀನಿ ಅನ್ನೋದಕ್ಕಿಂತ ಕಲಬುರಗಿ ಜಿಲ್ಲೆ ಜನ ಅರ್ತಿದ್ದಾರೆ. ನಿಜವಾಗ್ಲೂ ಕೂಡ ಈ ಪ್ರೌಢಶಾಲೆಯಲ್ಲಿ ಅಥವಾ ಈ ಶಿಕ್ಷಣ ಸಂಸ್ಥೆಯಲ್ಲಿ ಏನ್ ಕೊಡ್ತಾ ಇದ್ದಾರೆ? ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನ ಕೊಡ್ತಾ ಇದ್ದಾರೆ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನ ಕೊಡ್ತಾ ಇದ್ದಾರೆ. ಕೇವಲ ಪುಸ್ತಕದ ಹುಳುಗಳನ್ನ ಮಾಡ್ತಾ ಇಲ್ಲ, ಅವರನ್ನ ಜೀವನವನ್ನ ಯಾವ ರೀತಿ ರೂಪಿಸಬೇಕು ಅಂತ ಕಲಿಸ್ತಾ ಇದ್ದೀರಿ. ಮಕ್ಕಳಿಗೂ ಕೂಡ ಅದೇ ಬೇಕಲ್ವಾ ಸರ್? ಅದನ್ನ ಸಿಗ್ತಾ ಇಲ್ಲ. ಮಕ್ಕಳಿಗೆ ಏನ್ ಬೇಕು ಅನ್ನೋದನ್ನ ಬಿಟ್ಟು ಬೇಡದೇ ಇರತಕ್ಕಂಥದ್ದು ಎಲ್ಲವನ್ನೂ ಕೊಡ್ತಾ ಇದ್ದಾರೆ ಶಿಕ್ಷಣದಲ್ಲಿ ಅಂತ ಅನ್ಸುತ್ತೆ ನಾವು. ಸರ್, ನಮ್ಮಲ್ಲಿ ಶಿಕ್ಷಣ ಸಿಗ್ತಾ ಇದೆ, ಆದ್ರೆ ಸಂಸ್ಕಾರ ಸಿಗ್ತಾ ಇಲ್ಲ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಇವತ್ತು ಶಿಕ್ಷಣ ಕೊಡುವಂತ ನೂರಾರು ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ಆದ್ರೆ ಸಂಸ್ಕಾರ ಕೊಡುವಂತ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ ಇವತ್ತಿನ ಕಾಲಮಟ್ಟಕ್ಕೆ. ನಮ್ಮಲ್ಲಿ ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಬಯಲು ಗ್ರಂಥಾಲಯ ಅಂತ ಮಾಡಿದೀವ್ರಿ. ಬಯಲು ಗ್ರಂಥಾಲಯದಲ್ಲಿ ಮಕ್ಕಳು ತಮ್ಮ ಸಮಯನ ಎಲ್ಲೂ ವ್ಯರ್ಥ ಮಾಡಂಗಿಲ್ಲ. ಸೀದಾ ಅವ್ರ ಸ್ಕೂಲಿಗೆ ಬಂದ್ರೆ ಸಾಕು, ಸ್ಕೂಲ್ ನಲ್ಲಿ ಇರುವಂತಹ ಪೇಪರ್ಸ್ ಗಳು ಬಯಲು ಗ್ರಂಥಾಲಯದಲ್ಲಿ ತಮಗೆ ಬೇಕಾದಂತ ಬುಕ್ಸ್ ಗಳನ್ನ ಓದಿ ತಮ್ಮ ಜ್ಞಾನ ಮಟ್ಟವನ್ನು ಹೆಚ್ಚು ಮಾಡ್ಕೊಳ್ತಾರೆ. ಆಮೇಲೆ ಪ್ರಾಯೋಗಿಕವಾಗಿ ಮಕ್ಕಳನ್ನ ನಾವು ತಯಾರು ಮಾಡಬೇಕಾಗಿದೆ. ಪಠ್ಯಕ್ಕೂ ಆದ್ಯತೆ ಕೊಡ್ತೀವಿ, ಅದ್ರ ಜೊತೆಗೆ ಪಠ್ಯೇತರಕ್ಕೂ ಆದ್ಯತೆ ಕೊಡ್ತೀವಿ. ಈಗ ಅಣಕು ಚುನಾವಣೆಗಳು ಅಂತ ಬರ್ತವೆ. ಅಣಕು ಚುನಾವಣೆ ಅಂತ ಬಂದಾಗ ಇವಿಎಂ ಮೂಲಕ ಮಕ್ಕಳು ಯಾವ ರೀತಿ ವೋಟ್ ಮಾಡಬೇಕು ಅದನ್ನ ವ್ಯವಸ್ಥಿತವಾಗಿ ಎಷ್ಟೋ ಶಾಲೆಗಳಲ್ಲಿ ಮಾಡ್ತಾರೆ. ಸುಮ್ಮನೆ ಕಾಟಾಚಾರಕದ ಒಂದು ವ್ಯವಸ್ಥೆಗಳನ್ನ ಸುಮ್ಮನೆ ತೋರಿಸೋ ಕಾರಣಕ್ಕಾಗಿ ಈ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಬರೋ ಕಾರಣಕ್ಕಾಗಿ ವಾಸ್ತವವಾಗಿ ಏನು ಅಂತ ತೋರಿಸೋದು ಬಹಳ ಕಡಿಮೆ ಸರ್. ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಚುನಾವಣಾ ಫಲಿತಾಂಶ ಘೋಷಣೆ, ಪ್ರತಿಜ್ಞಾವಿಧಿ ಸ್ವೀಕಾರ, ಇವೆಲ್ಲವನ್ನು ವ್ಯವಸ್ಥಿತವಾಗಿ ಅದನ್ನ ಚುನಾವಣಾ ಅಧಿಕಾರಿ ಅಂತ ಮಾಡ್ಕೊಂಡು ಮಕ್ಕಳಿಗೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಆ ಮಕ್ಕಳಿಗೆ ಎಷ್ಟು ಮನದಟ್ಟ ಆಗ್ತದೆ ಅಂತಂದ್ರೆ ಭವಿಷ್ಯದಲ್ಲಿ ಚುನಾವಣೆ ಹಿಂಗೆ ಆಗ್ತವೆ ಅಂತ ಈಗ ಅವ್ರಿಗೆ ಮನದಟ್ಟ ಮಾಡ್ಬಿಡ್ತೀವಿ. ಈಗ ನೀವು ಹೇಳಿದ್ರೆ ಸರ್, ಇವೆಲ್ಲ ಪಠ್ಯೇತರ ಚಟುವಟಿಕೆಗಳು ಮಾಡೋಕೆ ಸಾಕಷ್ಟು ಸಮಯ ಬೇಕು ಸರ್, ತಯಾರಿನೂ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಬೇಕು ಸರ್. ಸೊ ಹೇಗ್ ಮಾಡ್ತೀರಿ ನೀವು ಇಷ್ಟೆಲ್ಲ? ಪ್ರತಿ ಕ್ಷಣ ನೋಡಿದ್ರೆ ನೀವೆಲ್ಲ ಕಡೆ ಬರ್ತಾ ಇರ್ತೀರಿ, ಹೇಳ್ತಾ ಇರ್ತೀರಿ, ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಇರ್ತೀರಿ. ಅದಾಗ ಶಿಕ್ಷಣ ಯಾವಾಗ ಕೊಡ್ತೀರಿ ಸರ್? ಶಾಲಾ ಅವಧಿಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಧಕ್ಕೆ ಆಗಂಗಿಲ್ಲ. ಶಾಲಾ ಅವಧಿ ಪೂರ್ವದಲ್ಲಿ ಮತ್ತು ಶಾಲಾ ಅವಧಿ ನಂತರದಲ್ಲಿ ಮಕ್ಕಳಿಗೆ ಈ ರೀತಿ ತಯಾರಿಗಳನ್ನ ಮಾಡಲಾಗ್ತದೆ. ಹೌದಾ? ಎಷ್ಟೆಲ್ಲ ಬಾಸೆಲ್ಲ ಕೇಳ್ತಾರೆ, ಹೌದ್ರಿ ಸರ್ ಇಷ್ಟೆಲ್ಲ ಮಾಡ್ತೀರಿ, ನಿಮ್ಗೆ ಟೈಮ್ ಯಾವಾಗ ಸಿಗ್ತದೆ ಅಂತ ನಾವು ಅನ್ಕೊಳ್ತೀವಿ. ಮಕ್ಕಳಿಗೆ ಶಿಕ್ಷಣಕ್ಕೆ ಯಾವುದೇ ಧಕ್ಕೆ ಆಗ್ಲಾರ್ದಂಗ, ಅವರ ತರಗತಿಗೆ ಯಾವುದೇ ಧಕ್ಕೆ ಆಗ್ಲಾರ್ದಂಗ ವಿರಾಮದ ವೇಳೆಯಲ್ಲಿ ಮತ್ತು ಬಿಡುವಿನ ವೇಳೆಯಲ್ಲಿ ಶಾಲಾ ಪೂರ್ವ ಮತ್ತು ನಂತರದ ಸಮಯದಲ್ಲಿ ಮಕ್ಕಳದ ಒಂದು ಟೀಮ್ ಮಾಡ್ಕೊಂಡು ಅವರಿಗೆ ಒಂದು ವ್ಯವಸ್ಥಿತ ತರಬೇತಿಯನ್ನು ಕೊಟ್ಟು ಯಾವ ಚಟುವಟಿಕೆ ಮಾಡ್ತೀವಿ ಆ ಚಟುವಟಿಕೆ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಕೊಟ್ಟು ಅವರಿಗೆ ಒಂದು ವಾರ ಮುಂಚೆ ಅಥವಾ 2 ದಿನ ಮುಂಚೆ ತಯಾರಿಗಳನ್ನ ಮಾಡ್ಕೊಂಡು ಅವ್ರಿಗೆ ತರಬೇತಿಗಳನ್ನ ಕೊಡ್ತೀವಿ ಸರ್. ಮಕ್ಕಳ ಬಳಿ ಪ್ರತಿಭೆ ಇದೆ ಸರ್, ಅದನ್ನ ಹೊರ ಹಾಕ್ಲಿಕ್ಕೆ ಅವರಿಗೆ ವೇದಿಕೆಗಳಿಲ್ಲ, ಅವಕಾಶಗಳಿಲ್ಲ. ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಸರ್. ಆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಲ್ವಾ? ಅವ್ರಿಗೆ ಅವಕಾಶಗಳು ಬೇಕು, ಅವಕಾಶಗಳನ್ನು ನೀವು ಕೊಡ್ತಾ ಇದ್ದೀರಿ. ಈ ವಾತಾವರಣವನ್ನ ನಿರ್ಮಾಣ ಮಾಡಬೇಕಿದ್ರೆ ಎಷ್ಟು ಜನರ ಅಂದ್ರೆ ಸಪೋರ್ಟ್ ಇದೆ ಇದರಲ್ಲಿ? ಯಾವ ರೀತಿ ಕೆಲಸಗಳಾಗ್ತವೆ? ಯಾಕಂತ ಕೇಳಿದ್ರೆ ಒಬ್ಬ ಶಿಕ್ಷಕನ ವಿಚಾರ ಎಲ್ಲಾ ಶಿಕ್ಷಕರು ಒಪ್ಕೋಬೇಕು ಅಂತ ಕಂಡೀಷನ್ ಇರಲ್ಲ. ಯಾವ ಮಾಡ್ತಾನ್ರಿ, ಹೋಗ್ಲಿ ಬಿಡ್ರಿ, ನೀವು ನೋಡ್ಕೊಡ್ರಿ, ನಮ್ ಜೀವನದ ಡ್ಯೂಟಿ ಪ್ರಕಾರ ಬರ್ತೀನಿ, ನಾ ಹೋಗ್ತೀನಿ ಅನ್ನೋ ಶಿಕ್ಷಕರೇ ಹೆಚ್ಚಿರುವ ಸಂದರ್ಭದಲ್ಲಿ ಇದೆಲ್ಲ ಮೇಂಟೈನ್ ಮಾಡೋಕೆ ಹೇಗೆ ಸಾಧ್ಯ? ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಕಿರುವಂತ ಗಟ್ಟಿ ಅಡಿಪಾಯ ಇದೆ ಸರ್, ನಮ್ಮ ತಂದೆಯವರ ಒಂದು ಸಂಕಲ್ಪ. ಆಮೇಲೆ ಈಗಿನ ಪೂಜ್ಯರಾದಂತ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನ, ಆಮೇಲೆ ಒಂದು ಒಳ್ಳೆಯ ಆಡಳಿತ ಮಂಡಳಿ ಇದೆ. ನಾವು ಏನು ಚಟುವಟಿಕೆ ಮಾಡ್ತೀವಿ ಅದಕ್ಕೆ ಸಂಪೂರ್ಣವಾದಂತ ಬೆಂಬಲ.
ಸಿದ್ಲಿಂಗ್ ಬಾಳಿಯವರು ಮಾಡ್ತಾರೆ ಅಂತಂದ್ರೆ ಅದು ಒಳ್ಳೇದೇ ಇರ್ತದೆ, ಅದು ಮಕ್ಕಳಿಗೆ ಪೂರಕವಾಗಿನೇ ಆ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಅಭಿಪ್ರಾಯ. ಹೀಗಾಗಿ ನಾವು ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಬಂದಾಗ ಎಲ್ಲಾ ಶಿಕ್ಷಕರಿಗೆ ಮೊದಲೇ ಮಾಹಿತಿ ಕೊಡ್ತೀವಿ, ಈ ದಿನ ಇಂಥ ಕಾರ್ಯಕ್ರಮ, ಇದಕ್ಕೆ ತಯಾರಿ ಮಾಡ್ಕೋಬೇಕು. ಎಲ್ಲಾ ಶಿಕ್ಷಕರು ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ವಿ ಸರ್. ಇವತ್ತು ಸಿದ್ಲಿಂಗ್ ಬಾಳಿ ಅಂತಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅದ್ರ ಹಿಂದೆ ಒಂದು ಟೀಮ್ ಇದೆ. ಏನೋ ಒಂದು ಆದೇಶ ಮಾಡ್ತೀವಿ, ಏನೋ ಒಂದು ಚಟುವಟಿಕೆ ಮಾಡ್ತೀವಿ, ಏನೋ ಒಂದು ಮಕ್ಕಳಿಗೆ ಒಂದು ಟಾರ್ಗೆಟ್ ಕೊಡ್ತೀವಿ ಅಂತಂದ್ರೆ ಅದ್ರ ಹಿಂದೆ ಶಿಕ್ಷಕರು ಸಮರ್ಪಣವಾದದಿಂದ ಕೆಲಸ ಮಾಡ್ತಾರೆ. ಅಥವಾ ಇವರೇ ಯಾಕೆ ಮಾಡ್ತಾರೆ, ಕ್ರೆಡಿಟ್ ಅವರಿಗೆ ಹೋಗ್ತದೆ, ಇದು ಯಾವ ಮನೋಭಾವನೆ ಇಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ಒಬ್ಬ ಶಿಕ್ಷಕ ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಅದ್ರ ಹಿಂದೆ ಒಂದು ಸಮರ್ಪಣ ಭಾವ, ಒಂದು ಟೀಮ್ ವರ್ಕ್ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಟೀಮ್ ವರ್ಕ್ ನಿಂದ ಅವರ ಬೆಂಬಲದಿಂದ ನಾವು ಅನೇಕ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪಠ್ಯೇತರ ಚಟುವಟಿಕೆಗಳು ನಮ್ಮ ಭಾಗದಲ್ಲಿ ಏನಾದ್ರೂ ಆಗ್ತಾ ಇದ್ರೆ ಅದು ನಮ್ಮ ಶಾಲೆಯಲ್ಲಿ ಅಂತ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ತೀವಿ. ಯಾಕಂದ್ರೆ ಅಷ್ಟು ಒಂದು ಸಹಕಾರ, ಅಷ್ಟೊಂದು ಬೆಂಬಲ ಎಲ್ಲ ರೀತಿಯಿಂದ ನಮ್ಗೆ ಸಿಗ್ತಾ ಇದೆ, ಮಾಧ್ಯಮಗಳಿಂದ ಸಿಗ್ತಾ ಇದೆ. ಅಥವಾ ಎಲ್ಲೋ ಒಂದ್ ಕಡೆ ನಾವು ಸಣ್ಣ ಮೂಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿರ್ತೀವಿ, ಅದು ಇಡೀ ರಾಜ್ಯದ ತುಂಬಾ ಪ್ರಸಾರ ಆಗ್ತದೆ ಅಂತಂದ್ರೆ ಮಾಧ್ಯಮಗಳ ನಮಗೆ ಒಂದು ಒಳ್ಳೆ ಬೆಂಬಲ ಇದೆ. ಅವರೆಲ್ಲರ ಕಾರಣದಿಂದಾಗಿ ಮತ್ತು ಪಾಲಕರು ಪೋಷಕರ ಒಂದು ಬೆಂಬಲದಿಂದಾಗಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೋ ಸಲ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪಾಲಕರು ಬರ್ತಾರೆ, ಅದನ್ನ ಯಾಕೆ ಮಾಡ್ತೀರಿ, ಇದನ್ನ ಯಾಕೆ ಮಾಡ್ತೀರಿ, ನಮ್ಮ ಶಿಕ್ಷಣಕ್ಕೆ ಧಕ್ಕೆ ಬರ್ತದೆ, ಮಕ್ಕಳಿಗೆ ಪಾಠ ಪ್ರವಚನಕ್ಕೆ ಧಕ್ಕೆ ಬರ್ತದೆ, ಇದು ಯಾವ್ದು ಒಂದು ಮಾತನ್ನು ನಮ್ಮ ಪಾಲಕರು ಕೇಳಂಗಿಲ್ಲ. ಯಾಕಂತಂದ್ರೆ ಅವ್ರಿಗೂ ಗೊತ್ತಿದೆ, ಏನಾದ್ರೂ ಮಾಡ್ತಾರೆ ಅಂತಂದ್ರೆ ಪಾಠಕ್ಕೆ ಪೂರಕವಾಗಿ ಮಾಡ್ತಾರೆ, ಶಿಕ್ಷಣಕ್ಕೆ ಪೂರಕವಾಗಿ ಇವ್ರು ಕೆಲಸ ಮಾಡ್ತಾರೆ ಅನ್ನೋದು ಅವರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಈ ಎಲ್ಲವೂ ಕೂಡ ಚಟುವಟಿಕೆಗಳು ಎಲ್ಲರ ಬೆಂಬಲದಿಂದ ಆಗ್ತಾ ಇವೆ ಅಂತ ನಾವು ಹೇಳ್ಬೋದು ಸರ್. ಈಗ ಸಾಕಷ್ಟು ಚಟುವಟಿಕೆಗಳು ನಾನು ನಿಮ್ ಶಾಲೆಯಲ್ಲಿ ನೋಡಿದ್ದೀನಿ. ಬೇರೆ ಬೇರೆ ಕೇವಲ ಒಂದೇ ದೃಷ್ಟಿಯಲ್ಲಿ ಹೋಗೋದಿಲ್ಲ, ಬೇರೆ ಬೇರೆ ದೃಷ್ಟಿಯಲ್ಲಿ ಆಟ ಪಾಠ, ಆಮೇಲೆ ಇನ್ನು ಅದರಲ್ಲಿ ಒಂದು ಚಟುವಟಿಕೆ ನಾವು ಮಲ್ಲಗಂಬ ನೋಡಿದೆ ಸರ್. ಈ ಮಲ್ಲಗಂಬ ಈ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ನಿಮ್ಮ ಶಾಲೆ. ಈ ಮಲ್ಲಗಂಬದ ಪರಿಕಲ್ಪನೆ ಈ ಸಂದರ್ಭದಲ್ಲಿ ಹೇಗೆ, ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಿ, ಅದಕ್ಕೆ ವಿದ್ಯಾರ್ಥಿಗಳ ಮನಸ್ಥಿತಿನೂ ಕೂಡ ಒಪ್ಪಬೇಕಲ್ಲ ಸರ್. 25 ವರ್ಷಗಳ ಹಿಂದೆ ಸರ್, 25 ವರ್ಷಗಳ ಹಿಂದೆ ನಮ್ಮ ರಾವೂರಲ್ಲಿ ಒಂದು ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಮಲ್ಲಕಂಬವನ್ನ ಮಾಡ್ತಾ ಇದ್ರು. ಅದು ಒಂದು ಬಂಡಿ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ರು. ಅದನ್ನ ನಮ್ಮ ದೈಹಿಕ ಶಿಕ್ಷಕರು ಭೀಮಾಶಂಕರ್ ಬೊಮ್ಮನಹಳ್ಳಿಯವರು ನೋಡಿ ನಮ್ಮ ಮೊದಲಿನ ಪೂಜ್ಯರು ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಹೇಳಿದ್ರು, ಅಪ್ಪವ್ರು ಹಿಂಗ ಮಲ್ಲಕಂಬ ಬಂಡಿಯಲ್ಲಿ ಮಾಡ್ಲತ್ತಾರ, ಇದನ್ನ ನಾವ್ ಯಾಕೆ ಸ್ಕೂಲಲ್ಲಿ ಪ್ರಯೋಗ ಮಾಡಬಾರ್ದು ಅಂತ. ಅದಕ್ಕೆ ಪೂಜ್ಯರು ಒಪ್ಪಿಗೆನ ಕೊಟ್ರು. ಆಮೇಲೆ ಮಲ್ಲಕಂಬವನ್ನ ಮಾಡಿಸಿದ್ರು. ಮಾಡಿಸಿ ಅಲ್ಲಿಂದ ಪ್ರಾರಂಭ ಆಯ್ತ್ರಿ. ಅಲ್ಲಿಂದ ಇಲ್ಲಿವರೆಗೆ ನಿರಂತರ 25 ವರ್ಷಗಳ ಕಾಲ ಒಂದು ವರ್ಷನೂ ನಾವು ಬಿಡ್ಲಾರ್ದಂಗ ಮಲ್ಲಕಂಬವನ್ನ, ಕೊರೋನಾ ಒಂದು 2 ವರ್ಷ ಬಿಟ್ರೆ ನಿರಂತರವಾಗಿ ಮಲ್ಲಕಂಬವನ್ನ ಪ್ರದರ್ಶನ ಮಾಡಿದೀವಿ. ಆದ್ರೆ ನಾವಂತೀವಿ ನಮ್ಮ ಮಲ್ಲಕಂಬವನ್ನ ಬೇರೆ ಶಾಲೆಗಳಲ್ಲಿ ಯಾಕೆ ಮಾಡಂಗಿಲ್ಲ ಅಂದ್ರೆ ರಿಸ್ಕ್ ತಗೊಂಗಿಲ್ಲ. ಯಾಕಂದ್ರೆ ಒಂದು ಕಂಬ ಅಂತ ಬಂದಾಗ ಮಕ್ಕಳು ಏನ್ ಮಾಡ್ಬೇಕಾಗ್ತದೆ, ಅಲ್ಲಿ ಕೆಲವು ಪಟ್ಟಗಳನ್ನ ಹಾಕ್ಬೇಕಾಗ್ತದೆ, ಕುಸ್ತಿಯ ಪಟ್ಟಗಳನ್ನ ಹಾಕ್ಬೇಕಾಗ್ತದೆ. ಹಾಕ್ಬೇಕಂತಂದ್ರೆ ದೊಡ್ಡ ದೊಡ್ಡ ಶಾಲೆಗಳಾಯ್ತು, ಬೇರೆ ಶಾಲೆಗಳಲ್ಲಿ ಶಿಕ್ಷಕರು ರಿಸ್ಕ್ ತಗೋಬೇಕಾಗ್ತದೆ, ಮತ್ತು ಆಡಳಿತ ಮಂಡಳಿ ರಿಸ್ಕ್ ತಗೋಬೇಕಾಗ್ತದೆ. ಮಗುವಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಜವಾಬ್ದಾರಿ ಆಗ್ತಾರೆ ಅನ್ನೋ ಕಾರಣ ಪೋಷಕರು ಕೂಡ ಸಾಕಷ್ಟು ಒತ್ತಡ ಇರ್ತಿರ್ಬೇಕಲ್ವಾ ನಿಮ್ಮ ಮೇಲೆ. ಸಾರ್ ಏನಾದ್ರೂ ಆಗಂಗೈತ್ರಿ, ಕೈ ಮುರಿತದ, ಕಾಲ ಮುರಿತದ, ನಮ್ಮ ಮಕ್ಕಳು ಅಂದ ಮೇಲೆ ಸಾಕಷ್ಟು ಮೋಹ ಇರುತ್ತೆ ಮಕ್ಕಳಿಗೆ, ತಂದೆ ತಾಯಿಗೆ. ಆ ಒತ್ತಡ ಕೂಡ ನಿಮ್ಮ ಮೇಲೆ ಇರಬಹುದಲ್ವಾ? ಇದೆ ಸರ್, ಇದೆ. ಆದ್ರೂ ಸುದೈವ ಇಲ್ಲಿವರೆಗೂ ಯಾವ ಮಕ್ಕಳಿಗೂ ಏನೂ ಆಗಿಲ್ಲ ಸರ್. ಪೂರ್ವ ಸಿದ್ಧತೆಯಾಗಿ ಪ್ರಿಕಾಷನರಿ ಕೆಲವು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತೀವಿ ಸರ್. ಕೆಳಗಡೆ ಗಾದಿ ವ್ಯವಸ್ಥೆ ಇರ್ತದೆ, ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಇರ್ತದೆ, ಮತ್ತು ಎಲ್ಲಾನು ವ್ಯವಸ್ಥೆ ಇರ್ತದೆ. ಬಟ್ ಯಾವುದೇ ಆಗ್ಲಾರ್ದಂಗ ಅಲ್ಲಿ ದೈಹಿಕ ಶಿಕ್ಷಕರು ಭೀಮಾಶಂಕರ್ ಬೊಮ್ಮನಹಳ್ಳಿ ಅವರು, ಶಿವಕುಮಾರ್ ಸಡಿಗೆ ಅವರು, ಇವರೆಲ್ಲ ಬಹಳ ಒಂದು 30-35 ಜನರದ ಒಂದು ತಂಡ ಮಾಡ್ತಾರೆ ಸರ್. ವಿಚಿತ್ರ ಅಂತಂದ್ರೆ ನಮ್ಮಲ್ಲಿ 4ನೇ ತರಗತಿ 3ನೇ ತರಗತಿಯಿಂದ ಮಕ್ಕಳು ಮಲ್ಲಕಂಬ ಮಾಡ್ತಾರೆ ಸರ್. ಆ ವಯಸ್ಸಿಗೆ ಅವ್ರು ಮಲ್ಲಕಂಬ ಮಾಡ್ಲಿಕ್ಕೆ ಪ್ರೇರಣೆ ಕೊಡ್ತೀವಲ್ಲ, ಅದು ಬಹಳ ದೊಡ್ಡದ್ರಿ. ಆಮೇಲೆ ಇಲ್ಲಿವರೆಗೂ ಯಾವ ಪಾಲಕರು ನಮ್ಗೆ ಅಬ್ಜೆಕ್ಷನ್ ಮಾಡಿಲ್ಲ ರೀ, ಯಾಕಿದನ್ನ ಮಾಡಿಸ್ತೀರಿ, ಮಕ್ಕಳಿಗೆ ಇದಾಗ್ತದೆ, ಏನೂ ಇಲ್ಲ ಸರ್. ಹಿಂಗಾಗಿ ಇಷ್ಟು ರಿಸ್ಕ್ ತಗೋತೀವಿ ಅನ್ನೋ ಕಾರಣಕ್ಕಾಗಿ 25 ವರ್ಷಗಳಿಂದ ನಿರಂತರವಾಗಿ ನಾವು ಮಲ್ಲಕಂಬವನ್ನ ಈ ಭಾಗದಲ್ಲಿ ನಾವು ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ಮಲ್ಲಕಂಬ ಮಾಡ್ತೀವಿ ಅಂತಂದ್ರೆ ಅದಕ್ಕೆ 1 ತಿಂಗಳ ಪೂರ್ವ ತಯಾರಿ ಇರುತ್ತೆ ಸರ್. ಈಗ ನಾವು ಜನವರಿ 12ನೇ ತಾರೀಕು ವಿವೇಕಾನಂದ ಜಯಂತಿಗೆ ನಮ್ಮ ಸ್ಕೂಲ್ ವಾರ್ಷಿಕೋತ್ಸವ ಇರ್ತದೆ. ಅದಕ್ಕೆ 1 ತಿಂಗಳು ಬಿಫೋರ್ ಆಗಿ ಡಿಸೆಂಬರ್ ನಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮಲ್ಲಕಂಬವನ್ನ ಹಾಕಿ ಮಕ್ಕಳನ್ನ ರೆಡಿ ಮಾಡಿ ಒಂದು 30-35 ಜನರ ಟೀಮ್ ಅನ್ನ ಮಾಡ್ಕೊಂಡು ಕಂಬವನ್ನ ಮಾಡೋದು ಮತ್ತು ಗೋಪುರಗಳನ್ನ ರಚನೆ ಮಾಡೋದು, ಇವೆಲ್ಲ ಬಹಳ ವ್ಯವಸ್ಥಿತವಾಗಿ ಎಷ್ಟು ರೋಮಾಂಚನಕಾರಿ ಮಲ್ಲಕಂಬ ಆಗ್ತದೆ ಅಂತಂದ್ರೆ ಇಡೀ ವಾರ್ಷಿಕೋತ್ಸವದ ಕೇಂದ್ರ ಬಿಂದು ಯಾವುದು ಅಂತಂದ್ರೆ ಮಲ್ಲಕಂಬ. ಕಾಣಿಸುತ್ತೆ ಸರ್, ಸಾಕಷ್ಟು ಆಕರ್ಷಣೆಯನ್ನ ಜನರಿಗೆ ಸಾವಿರಾರು ಜನ ಬರ್ತಾರೆ ಸರ್, ನೋಡ್ಲಿಕ್ಕೆ ಬರ್ತಾರೆ ಸರ್. ನಾವ್ ಹೇಳಿದ್ನಲ್ಲ ಸರ್, ಮೊನ್ನೆ ಒಬ್ರು ಶಿಲ್ಪ ಸಿಂಪಿ ಅಂತ ನಮ್ಮಲ್ಲಿ ತಲಾಟಿ ಅವರು ಮಲ್ಲಕಂಬ ನೋಡಿ, ಆ ರೋಮಾಂಚನವನ್ನು ನೋಡಿ, ಮಕ್ಕಳ ಸಾಹಸವನ್ನು ನೋಡಿ ಸ್ಥಳದಲ್ಲೇ 10,000 ರೂಪಾಯಿ ಕೊಟ್ಟರು ಸರ್ ಅವರು ಮಲ್ಲಕಂಬ ನೋಡಿ. ಆದ್ರೆ ಒಂದು ಪ್ರೇರಣೆ ಸರ್ ಮಕ್ಕಳಿಗೆ. ಸರ್ ವ್ಯವಸ್ಥೆ ಹಾಗಿದ್ರೆ ಕೊಡುವವರ ಸಂಖ್ಯೆನೂ ಕೂಡ ಕಡಿಮೆ ಇರೋದಿಲ್ಲ. ಇಲ್ಲ ಸರ್, ಒಂದ್ ವೇಳೆ ಸರಿ ಅನ್ಸಿದ್ರೆ ನಿಮ್ಮ ವ್ಯವಸ್ಥೆ ಸರಿ ಇದೆ, ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದೀರಿ, ನಿಮ್ಮಲ್ಲಿ ಏನೋ ಆ ಒಂದು ತಾಕತ್ತಿದೆ ಅಂದ್ರೆ ಎದುರಿನವರು ಕೂಡ ಕೊಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ಅನ್ಸುತ್ತೆ.
ಆ ಬಯಲು ಗ್ರಂಥಾಲಯ ಮಾಡ್ದಾಗ ಸರ್ ಆ ಪರಿಕಲ್ಪನೆ ಕೇಳಿನೇ ನಮ್ಮ ಕ್ಲಾಸ್ಮೇಟ್ ಒಬ್ರು 10,000 ರೂಪಾಯಿ ನಮ್ಗೆ ಫೋನ್ ಪೇ ಮಾಡಿದೆ ಸರ್, ಪುಸ್ತಕ ತಗೋರಿ ನೀವು ಅಂತ. ಅದಷ್ಟೇ ಅಲ್ಲ ಸರ್, ಈ ನಾಡಿನ ಹಿರಿಯ ಸಾಹಿತಿಗಳು ಅವರೆಲ್ಲರೂ ಬಯಲು ಗ್ರಂಥಾಲಯಕ್ಕೆ ಬಂದು ಸಂದರ್ಶನ ಮಾಡಿದ್ರು. ನೀವು ಕೂಡ ಚಾನಲ್ ಇಂದ ಬಂದಿದ್ರಿ, ರಿಪೋರ್ಟ್ ಮಾಡಿದ್ರಿ. ಹೀಗೆ ಅದು ಅದ್ಭುತ ಪರಿಕಲ್ಪನೆ ಸರ್. ಆಕ್ಚುಲಿ ಒಂದು ಓಪನ್ ಆಗಿ ಬಯಲು ಗ್ರಂಥಾಲಯವನ್ನ ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ಅತ್ತ ಕಡೆ ಆಕರ್ಷಣೆ ಮಾಡೋದಿದೆಯಲ್ಲ, ಅಷ್ಟೊಂದು ಸರಳವಾಗಿರ್ತಕ್ಕಂಥ ಕೆಲಸ ಅಲ್ಲ ಸರ್. ಅದು ಈ ವ್ಯವಸ್ಥೆಯಲ್ಲಿ ಮೊಬೈಲ್ ಯುಗದಲ್ಲಿ ಅವರನ್ನ ಬಯಲು ಗ್ರಂಥಾಲಯಕ್ಕೆ ಆಕರ್ಷಣೆ ಮಾಡೋದು ಹೇಗೆ? ಮಕ್ಕಳಲ್ಲಿ ಓದುವಂತ ಆಸಕ್ತಿ ಕಡಿಮೆ ಆಗಿದೆ ಸರ್. ಹೌದು, ಕಡಿಮೆ ಆಗಿದೆ. ಒಂದು ಸ್ಕೂಲ್ ನಲ್ಲಿ ಅವರು ಬುಕ್ ಹಿಡಿದ್ರು ಅಂತಂದ್ರೆ ಮುಗಿಸ್ ಸರ್, ಮನೆಗೆ ಹೋದ ನಂತರ ಮೊಬೈಲೇ ಅವರೆಲ್ಲ ಸರ್ವಸ್ವ. ಹೀಗಾಗಿ ಮಕ್ಕಳಲ್ಲಿ ಓದುವಂತ ಅಭಿರುಚಿಯನ್ನ ಬೆಳೆಸಬೇಕಾಗಿದೆ. ಆಮೇಲೆ ಪತ್ರಿಕೆಗಳನ್ನ ಓದುವಂತ ಅಭಿರುಚಿ ಬೆಳೆಸಬೇಕಾಗಿದೆ. ಸಾಮಾನ್ಯ ಜ್ಞಾನವನ್ನ ಹೆಚ್ಚು ಮಾಡಬೇಕಾಗಿದೆ. ಯಾಕಂದ್ರೆ ಭವಿಷ್ಯದಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಫೇಸ್ ಮಾಡ್ತಾರೆ. ಆ ನಾಲೆಜ್ ಈ ಹಂತದಲ್ಲಿ ಅವರಿಗೆ ನಾವು ತಂದಿವಿ ಅಂತಂದ್ರೆ ಮುಂದೆ ಅವರಿಗೆ ಎಕ್ಸಾಮ್ಸ್ ಗಳು ಈಸಿ ಆಗ್ತವೆ. ಹಾಗಾಗಿ ಒಂದು ಸಾಮಾನ್ಯ ಜ್ಞಾನ, ಓದುವಂತ ಹವ್ಯಾಸ, ಆಮೇಲೆ ಸಮಯ ನಿರ್ವಹಣೆ. ಎಲ್ಲಿವರು ಸಮಯವನ್ನು ವೇಸ್ಟ್ ಮಾಡಂಗಿಲ್ಲ, ಸೀದಾ ಅವ್ರು ಬರ್ತಾರೆ ಬಯಲು ಗ್ರಂಥಾಲಯದಲ್ಲಿ ಪೇಪರ್ಸ್ ಗಳನ್ನ ಓದ್ತಾರೆ. ಇದರಿಂದ ಏನಾಗ್ತದೆ, ಮಕ್ಕಳಲ್ಲಿ ಒಂದಿಷ್ಟು ನಮಗೂ ಒಂದು ನಾಲೆಜ್ ಸಿಗ್ತದೆ. ಆಮೇಲೆ ಬಯಲು ಗ್ರಂಥಾಲಯದಿಂದ ಏನ್ ಮಾಡ್ತೀವ್ರಿ, ಬೆಳಿಗ್ಗೆ ಪ್ರೇಯರ್ ಆದ ನಂತರ ಅವ್ರು ಏನು ಓದಿರ್ತಾರೆ ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತೀವ್ರಿ. ಆ ಪ್ರಶ್ನೆ ಸರಿ ಉತ್ತರ ಅಂತಂದ್ರೆ ಅವ್ರಿಗೆ ಒಂದು ಪೆನ್ ಗಿಫ್ಟ್. ಹೀಗಾಗಿ ಪೆನ್ ತಗೋಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಪತ್ರಿಕೆಗಳನ್ನ ಓದ್ತಾರೆ ಕರೆಕ್ಟ್ ಆಗಿ. ಈಗ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ದೊಡ್ಡ ಚಾಲೆಂಜ್ ಏನಪ್ಪಾ ಅಂತ ಕೇಳಿದ್ರೆ, ಶಿಕ್ಷಣದಕ್ಕಿಂತ ಹೆಚ್ಚಾಗಿ ಅವರು ಹೊತ್ತುಕೊಂಡು ಹೋಗ್ತಿರ್ತಕ್ಕಂಥ ಪಠ್ಯ ಪುಸ್ತಕಗಳೇ ಜಾಸ್ತಿ ಪ್ರಮಾಣದಲ್ಲಿದೆ, ಕಿಲೋಗಟ್ಟಲೆ ಇದೆ. ಸೊ ಇದರಲ್ಲಿ ಅವ್ರ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ ಅಂತ ಅನ್ಸಲ್ವಾ ಸರ್? ಸರ್, ಆರೋಗ್ಯ ಇಲಾಖೆ ಈಗಾಗಲೇ ಹೇಳಿದೆ ಅವರಿಗೆ ಮಕ್ಕಳ ಒಂದು ಬ್ಯಾಗಿನ ಹೊರೆ ಎಷ್ಟಿರಬೇಕು ಅಂತ. ಅದಕ್ಕೆ ಶನಿವಾರಗಳನ್ನ ಅವರು ಪಠ್ಯೇತರ ಚಟುವಟಿಕೆಗಳಿಗೆ ಮೀಸಲಿಡಬೇಕು ಅಂತ ಸರ್ಕಾರದ ಆದೇಶ ಇದ್ದಾರೆ. ಆದ್ರೂ ಕೂಡ ನಾವು ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಶಿಕ್ಷಣದ ಹೊರೆ ಹೆಚ್ಚು ಮಾಡ್ತಾ ಇದೀವಿ. ಭವಿಷ್ಯದಲ್ಲಿ ಮಕ್ಕಳಿಗೆ ಅವರ ಜೀವನದಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡ್ಲಿಕ್ಕೆ ಏನೆಲ್ಲ ಅಗತ್ಯ ಬೇಕು ಅದನ್ನ ನಾವು ಮೊದಲು ಕೊಡಬೇಕಾಗಿದೆ ಆದ್ಯತೆ. ನಾನು ಅದಕ್ಕೆ ಹೇಳ್ತೀವಿ, ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಬರೀ ಓದು ಬರಹ ಶಿಕ್ಷಣ ಇಲ್ಲ. ಹಾಗಾಗಿ ಎಲ್ಲಿ ಹೊರೆ, ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಷ್ಟು ಹೊರೆ ಇಲ್ಲ ಸರ್. ಅದು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ನೀವು ಹೆಂಗ ಹೈ ಲೆವೆಲ್ ಹೋಗ್ತೀರಿ ಹಂಗ ಹೊರೆ ಜಾಸ್ತಿ ಆಗ್ತಾರೆ. ಆದ್ರೆ ನಮ್ಮಲ್ಲಿ ಮಕ್ಕಳ ಹೊರೆನೂ ಕಡಿಮೆ ಇದೆ, ಬ್ಯಾಗ್ ಹೊರೆನೂ ಕಡಿಮೆ ಇದೆ. ಆದ್ರೆ ಪಠ್ಯ ಜೊತೆ ಪಠ್ಯೇತರ ಏನು ಕೊಡ್ತೀವಲ್ಲ ಅದರಿಂದ ಮಕ್ಕಳ ಹೊರೆನೂ ಕೂಡ ಅಲ್ಲಿ ಕಡಿಮೆ ಆಗ್ತದೆ ಸರ್, ಡೆಫಿನೆಟ್ಲಿ. ಈಗ ಸಿದ್ಧಲಿಂಗ ಬಾಳಿ ಅವರು ಶಿಕ್ಷಕರು ಕೂಡ ಹೌದು, ಈಗ ಸಾಹಿತ್ಯದ ಕಡೆ ಕೂಡ ಸಾಕಷ್ಟು ಒಲವಿದೆ ನಿಮಗೆ. ನೀವು ಶಿಕ್ಷಣ ಕ್ಷೇತ್ರವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಕ್ಷೇತ್ರ ಆಯ್ಕೆ ಮಾಡ್ಕೋಬಹುದಿತ್ತಲ್ವಾ? ಅಥವಾ ನಿಮ್ಮ ತಂದೆಯವರು ಹಾಕಿರ್ತಕ್ಕಂಥ ಬೀಜವನ್ನು ಉಳಿಸೋ ಕಾರಣಕ್ಕಾಗಿ ಅಥವಾ ಬೆಳೆಸೋ ಕಾರಣಕ್ಕಾಗಿ ವಿಚಾರ ಮಾಡಿದ್ರ ಹೇಗೆ? ಹೌದು ಸರ್. ಈಗ ನಮ್ಮ ತಂದೆಯವರು ಡಾಕ್ಟರ್ ಗುಂಡಣ್ಣ ಬಾಳಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟಾಕಿದಂತ ಒಬ್ಬ ವ್ಯಕ್ತಿಗಳು. ಆಮೇಲೆ ನಮ್ಮ ಕುಟುಂಬದಲ್ಲಿ 4 ಜನ ರೀ. ನಮ್ಮ ಅಣ್ಣ ಈಗ ಈಶ್ವರ್ ಬಾಳಿ ವಕೀಲರಿದ್ದಾರೆ, ನಮ್ಮ ಅಕ್ಕ ರಾಚಮ್ಮ ಬಾಳಿ, ಆಮೇಲೆ ಇನ್ನೊಬ್ರು ಅಕ್ಕ ಡಾಕ್ಟರ್ ಇದ್ದಾರೆ ನಾಗಮ್ಮ ಬಾಳಿ ಅಂತ, ಇನ್ನೊಬ್ರು ನಾವು ಲಾಸ್ಟ್. ಸರಿ, ಒಂದು ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಇವತ್ತು ನಾವೇನಾದ್ರೂ ಒಂದು ಒಳ್ಳೆ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ಅವರು ನಮ್ಮ ತಂದೆ ತಾಯಿ ಹಾಕೊಟ್ಟಂತ ಒಂದು ಅಡಿಪಾಯ. ಸೊ ನಾವು ವಿಚಾರ ಮಾಡಿದ್ವಿ, ಬೇರೆ ಬೇರೆ ನಾವು ವಲಯಕ್ಕೆ ಹೋಗೋದಕ್ಕಿಂತ ಅಥವಾ ಬೇರೆ ಫೀಲ್ಡಿಗೆ ಹೋಗಿ ನಾವು ಜಾಬ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಬ್ರು ಕೈಯಲ್ಲಿ ಕೆಲಸ ಮಾಡ್ಬೋದು ಅಷ್ಟೇ, ಅವ್ರ ಪಗಾರ ತಗೊಂಡು ಕೊಡ್ಬೋದು. ಆದ್ರೆ ನಾವೇ ಒಂದು 10 ಶಿಕ್ಷಕರಿಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯವಲ್ಲ. ಹಾಗಾಗಿ ಏನ್ ಮಾಡಿದ್ವಿ, ಶಿಕ್ಷಣ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ವಿ. ನಾವು ಒಂದು ಒಳ್ಳೆ ಶಿಕ್ಷಕರಾದ್ರೆ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾವು ಎಷ್ಟೋ ಕಡೆ ಹೋಗ್ತೀವಿ, ಒಬ್ಬ ಯಾರೋ ಒಂದು ಪ್ರೊಫೆಷನ್ ಆಗಿರ್ತಾನೆ, ಅವನಿಗೆ ಅಷ್ಟೇ ಸೀಮಿತ ಆಗಿರ್ತದೆ. ಆದ್ರೆ ನಾವು ಸಾವಿರಾರು ಮಕ್ಕಳನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತಲ್ಲ. ನಾವು ಎಲ್ಲೇ ಕಡೆ ಹೋದ್ರು ನಮ್ ಶಿಕ್ಷಕರಾರಪ್ಪ, ನಮ್ ಗುರುಗಳಾರ, ನಮ್ ಕಲಿಸಿದವರಾರ, ಶಿಷ್ಯ ಬಳಗ ಹೆಚ್ಚಾಗ್ತದೆ. ಆಮೇಲೆ ಇದೊಂದು ಅವಕಾಶ. ಶಿಕ್ಷಣ ವೃತ್ತಿ ನಾವು ಹೇಳ್ತೀವಲ್ಲ, ಎಲ್ಲೋ ಒಂದ್ ಕಡೆ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಉಳ್ಬಹುದು, ಎಲ್ಲೋ ಒಂದ್ ಕಡೆ ಡಾಕ್ಟರ್ ತಪ್ಪು ಮಾಡಿದ್ರೆ ಒಂದು ರೋಗಿಗೆ ಇದಾಗಬಹುದು, ಎಲ್ಲೋ ಒಂದ್ ಕಡೆ ನ್ಯಾಯಾಧೀಶ ತಪ್ಪು ಮಾಡಿದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಹುದು. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾನೆ. ಹಾಗಾಗಿ ಶಿಕ್ಷಕನ ಜವಾಬ್ದಾರಿ ಹೆಚ್ಚಾಗಿದೆ, ಜವಾಬ್ದಾರಿ. ಆಮೇಲೆ ಶಿಕ್ಷಕ ಇವತ್ತು ಅನೇಕ ಒತ್ತಡಗಳ ಮಧ್ಯೆ ಕೆಲಸ ಮಾಡಬೇಕಾಗಿದೆ. ಮುಂಚೆ ಹಂಗಿರ್ಲಿಲ್ಲ. ಮುಂಚೆ ಹೆಂಗಿತ್ತು ಅಂತಂದ್ರೆ ಶಿಕ್ಷಣ ಅಂತಂದ್ರೆ ಬರೀ ಪಾಠ ಬೋಧನೆ, ಅವನಿಗಷ್ಟೇ ಸ್ವತಂತ್ರವಾಗಿ ಅವನು ಪಾಠ ಬೋಧನೆ ಮಾಡ್ತಾ ಇದ್ದ. ಇವತ್ತು 10 ಯೋಜನೆಗಳು ಸರ್ಕಾರದ್ದು, 10 ಮಾಹಿತಿಗಳನ್ನು ಕೊಡೋದಿದೆ. ಹಾಗಾಗಿ ಶಿಕ್ಷಣ ಜೊತೆಗೆ 10 ಮಾಹಿತಿಗಳನ್ನು ಕೊಡುವುದು, ಚಟುವಟಿಕೆಗಳನ್ನ ಮಾಡೋದು ಅಥವಾ ಏನಾದ್ರೂ ಯೋಜನೆಗಳನ್ನ ಜಾರಿ ಮಾಡೋದಿದೆಯಲ್ಲ, ಇದರಿಂದ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪಾಠ ಬೋಧನೆ ಪ್ರಕ್ರಿಯೆಗಳು ಕಡಿಮೆ ಆಗ್ತಾ ಇದೆ. ಈಗ ನೀವು ಯೋಜನೆ ಬಗ್ಗೆ ಮಾತಾಡಿದ್ರಿ ಸರ್. ಯೋಜನೆ ಹೇಗಾಗ್ತಿದೆ ಅಂದ್ರೆ ಕೇವಲ ಕಾಟಾಚಾರದ ಯೋಜನೆಗಳಾಗ್ತಾ ಇವೆ. ಒಂದು ವೇಳೆ ಸರ್ಕಾರ ಜಾರಿ ಮಾಡ್ತಿರ್ತಕ್ಕಂತ ಈ ಯೋಜನೆಗಳನ್ನ ನೋಡಿದ್ರೆ ಈ ವಿದ್ಯಾರ್ಥಿಗಳ ಜೀವನ ಮಟ್ಟ ಸಾಕಷ್ಟು ಎತ್ತರಕ್ಕೆ ಹೋಗ್ಬೇಕು. ಆದ್ರೆ ಜೀವನ ಮಟ್ಟ ಎಲ್ಲಿರ್ಬೇಕು ಅಲ್ಲೇ ಇದೆ, ಭೌತಿಕ ಮಟ್ಟ ಎಲ್ಲಿರ್ಬೇಕು ಅಲ್ಲೇ ಇದೆ. ಆದ್ರೂ ಕೂಡ ಈ ಯೋಜನೆಗಳನ್ನ ಯಾವ ಕಾರಣಕ್ಕಾಗಿ ತರ್ತಾರೆ? ಈ ಯೋಜನೆಗಳಿಂದ ಸಾರ್ವಜನಿಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬೆನಿಫಿಟ್ ಗಳಾಗ್ತಾ ಇದೆ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ.
ಸರ್ SSLC ಈ ಹೋದ ವರ್ಷದಿಂದ ವೆಬ್ ಕಾಸ್ಟಿಂಗ್ ಮಾಡಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಕಾಪಿ ರಹಿತವಾಗಿ ನಕಲು ರಹಿತವಾಗಿ ಪರೀಕ್ಷೆ ಬರಿಬೇಕು ಅಂತ, ಇದನ್ನು ಸ್ವಾಗತ ಮಾಡ್ತೀನಿ. ಒಂದು ಒಳ್ಳೆಯ ಪ್ರಯತ್ನ ಇದು. ಆದ್ರೆ SSLC ಬಂದ ನಂತರ ಶಿಕ್ಷಕರ ಮೇಲೆ ಪ್ರೆಷರ್ ಹಾಕಿ ನೀವು 100% ರಿಸಲ್ಟ್ ತೆಗಿಬೇಕು, ಎಲ್ಲಾ ಮಕ್ಕಳು ಪಾಸ್ ಮಾಡಬೇಕು, ಎಲ್ಲರನ್ನ ಒಂದು ಒಳ್ಳೆಯ ರಿಸಲ್ಟ್ ತರಬೇಕು ಅಂತ ಬರೀ ಪ್ರೌಢ ಹಂತದ SSLC ಮಕ್ಕಳಿಗೆ ಶಿಕ್ಷಕರಿಗೆ ಮಾತ್ರ ನೀವು ಒತ್ತಡ ಹಾಕ್ತಾ ಇದ್ರಿ. ಎಲ್ಲಿ ಒಂದ್ ಕಡೆ ಪ್ರಾಥಮಿಕ ಹಂತದಿಂದ ನೀವು ಯಾಕೆ ಒತ್ತಡ ಆಗ್ತಾ ಇಲ್ಲ ಅವರಿಗೆ? ಯಾಕಂದ್ರೆ ಮಗು ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಬೇಕ್ರಿ ಅವನು. ಅಲ್ಲಿ ಬಿಡ್ತೀರಿ ನೀವು. ಒಮ್ಮಿಗೆ ಹೈಸ್ಕೂಲ್ ಹಂತಕ್ಕೆ ಬಂದಾಗ ನೀವ್ ಏನ್ ಮಾಡ್ತೀರಿ? ಒಂದು ಒಳ್ಳೆ ಫಲಿತಾಂಶ ತಗೊಂಬರ್ರಿ, ರಿಸಲ್ಟ್ ತಗೊಂಬರ್ರಿ. ಅರೆ ಮಗುಗ ಹೈಸ್ಕೂಲ್ ಬಂದ ನಂತರ ಓದ್ಲಿಕ್ಕೆ ಬರ್ಲಿಕ್ಕೆ ಬರಲ್ಲ. ಸಮಸ್ಯೆ ಎಲ್ಲಿ ಆಯ್ತು? ಪ್ರಾಥಮಿಕ ಹಂತದಲ್ಲಿ ಸಮಸ್ಯೆ ಆಯ್ತು. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಾನು ವಿಚಾರ ಮಾಡ್ತಾ ಇದೀವಿ, ನಾವು ಒಮ್ಮಿಗೆ 10th ಬಂದಾಗ ಮಕ್ಕಳಿಗೆ ನಾವು ಫೋಕಸ್ ಮಾಡೋದಕ್ಕಿಂತ ಅಥವಾ ಅವನ ಓದು ಬರಹಕ್ಕೆ ಆದ್ಯತೆ ಕೊಡೋದಕ್ಕಿಂತ ಪ್ರಾಥಮಿಕ ಹಂತದಲ್ಲೇ ಅವನಿಗೆ ಓದು ಬರಹಕ್ಕೆ ನಾವು ಆದ್ಯತೆ ಕೊಟ್ಟಿವಂತಂದ್ರೆ ಆ SSLC ಬರುವವರೆಗೂ ಮಗು ಒಂದು ಒಳ್ಳೆ ಪರಿಪಕ್ವ ಆಗಿರ್ತಾನೆ, ರಿಸಲ್ಟ್ ಕೂಡ ಚೆನ್ನಾಗಿ ಆಗ್ತದೆ ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದು ಕಾಟಾಚಾರದ ಯೋಜನೆಗಳಾಗ್ತಾ ಇವೆ, ಎಲ್ಲೋ ಒಂದ್ ಕಡೆ ಮಾಹಿತಿ ಕೊಡೋದ್ರಲ್ಲಿ ಕೂಡ ಒಂದು ಕಾಟಾಚಾರದ ಮಾಹಿತಿಗಳಾಗ್ತಾ ಇವೆ. ಆಮೇಲೆ ವಾಸ್ತವ ಅಂಶ ಬೇರೆನೇ ಇದೆ. ಹಾಗಾಗಿ ಮಕ್ಕಳ ಒಂದು ಒಳ್ಳೆಯ ಗುಣಮಟ್ಟದ ಫಲಿತಾಂಶ ಬರಬೇಕು ಅಂತಂದ್ರೆ ಡೆಫಿನೆಟ್ಲಿ ಪ್ರಾಥಮಿಕ ಶಿಕ್ಷಕರ ಒಂದು ಅವ್ರದ್ದು ಪಾತ್ರ ಜಾಸ್ತಿ ಇದೆ. ಅವರೊಂದು ಒಳ್ಳೆಯ ಕೆಲಸ ಪಾತ್ರವನ್ನ ಮಾಡಿದ್ರೆ ಡೆಫಿನೆಟ್ಲಿ ಆ ಮಗು ಹೈಸ್ಕೂಲ್ ಬರ್ತದೆ, ಒಂದು ಒಳ್ಳೆಯ ಫಲಿತಾಂಶ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತದೆ. ನಮ್ಮ ಭಾಗದಲ್ಲಿ ಕಲಬುರಗಿ ಯಾವಾಗ್ಲೂ ನೋಡ್ರಿ ಫಲಿತಾಂಶದಲ್ಲಿ ಕಡಿಮೆ ಇರ್ತದೆ. ಯಾಕೆ ಕಡಿಮೆ ಇರ್ತದೆ ಅಂತಂದ್ರೆ ನಾವು ಹೈಸ್ಕೂಲ್ ಬಂದಾಗ ಮಾತ್ರ ವಿಚಾರ ಮಾಡ್ತೀವಿ ಫಲಿತಾಂಶದ ಬಗ್ಗೆ. ಬೇರೆ ನಾವು SSLCನೇ ಕಲೀಲಿಕ್ಕೆ ಹುಟ್ಟಿದೇವೇನೋ ಅನ್ನೋ ರೀತಿಯಲ್ಲಿ ವರ್ತನೆ ಆಗ್ತವೆ. SSLC ಅಂದ್ರೆ ದೊಡ್ಡದೊಂದು ಏನೋ ಸಾಧನೆ ಮಾಡ್ದಂಗ ವಿಚಾರ ಮಾಡ್ತಾರೆ ಪಾಲಕರು. SSLC ಇದೆ, 10ನೇ ಇದೆಯಾ ನೀವು, 10ನೇ ಇದೆಯಾ. ಆದ್ರೆ ಇದೇ ಕೆಲಸವನ್ನ ಪೂರ್ವಭಾವದಿಂದ ಮಾಡಿದ್ರೆ ಈ ಸಮಸ್ಯೆಗಳನ್ನೇ ಆಗೋದಿಲ್ಲ. ಆಗಲ್ಲ ಸರ್, ಆಗಲ್ರಿ. ಅದಕ್ಕೆ ಶಿಕ್ಷಣ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್. ಆದ್ರೆ ಶಿಕ್ಷಕರು ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ಎಷ್ಟೋ ಸಲ SSLC ಹಾಜರಿಯಲ್ಲಿ ಹೆಸರಿರ್ತದೆ, ಆ ಮಗು ಶಾಲೆಯಲ್ಲಿ ಇರಂಗಿಲ್ಲ, ಡ್ರಾಪ್ ಔಟ್ ಜಾಸ್ತಿ ಆಗ್ತಾ ಇದ್ದಾರೆ. ಆಮೇಲೆ ಮಕ್ಕಳ ಒಂದು ಆಸಕ್ತಿ ಅಭಿರುಚಿಗಳು ಬೇರೆ ಬೇರೆ ಆಗ್ತಾ ಇವೆ. ಯಾಕಂದ್ರೆ ಈ ಮಾಧ್ಯಮಗಳು, ಮೊಬೈಲು, ಇವೆಲ್ಲದರ ಮಧ್ಯೆ ಮಕ್ಕಳಲ್ಲಿ ಓದುವಂತ ಆಸಕ್ತಿ ಕಡಿಮೆ ಆಗ್ತಾ ಇದೆ. 28 ತಗೊಂಡು ಪಾಸ್ ಆಗುಷ್ಟು ಕೂಡ ಅವರಿಗೆ ಕರೆಕ್ಟ್ ಆಗಿ ನಾಲೆಜ್ ಸಿಗ್ತಾ ಇಲ್ಲ ಅವರಿಗೆ. ಯಾಕಂತಂದ್ರೆ ಮಕ್ಕಳು ತಮ್ಮ ಅಭಿರುಚಿ ಆಸಕ್ತಿಗಳನ್ನ ಶಿಕ್ಷಣದಿಂದ ಹೊರಗಡೆ ಅವರು ಬೇರೆ ಯಾವುದೋ ಲೋಕದಲ್ಲಿ ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಶಿಕ್ಷಣ ಕ್ಷೇತ್ರ ಮುಂಚಿನಂಗಿಲ್ಲ. ಈಗ ಅನೇಕ ಸವಾಲುಗಳ ಮಧ್ಯೆ ಅಪ್ಡೇಟ್ ಆಗ್ತಾ ಇದೆ. ಈಗಿನ ಸನ್ನಿವೇಶಕ್ಕೆ ತಕ್ಕಂಗೆ ಶಿಕ್ಷಕರು ಬದಲಾಗಬೇಕು. ಈಗ ಮಕ್ಕಳ ಮಾನಸಿಕ ತಕ್ಕಂತೆ ಶಿಕ್ಷಕರು ಕೂಡ ತಮ್ಮ ನಾಲೆಜ್ ಗಳನ್ನ ಅಪ್ಡೇಟ್ ಮಾಡ್ತಾನೆ ಹೋಗ್ಬೇಕು. ಯಾಕಂತಂದ್ರೆ ಇದು ಒಂದು 21ನೇ ಶತಮಾನ, ಇದು ವೈಜ್ಞಾನಿಕ ಕಾಲ ಇದೆ. ಆಮೇಲೆ ಅನೇಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿದೆ. ಈಗ ಅಪ್ಡೇಟ್ ಪದವನ್ನ ಬಳಸಿದ್ರಿ. ಈಗಿನ ಶಿಕ್ಷಕರು ಅಥವಾ ಅದು ಸ್ಪೆಷಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಯಾವ ರೀತಿ ಆಗ್ತಿದ್ದಾರೆ ಅಂದ್ರೆ ಕೇವಲ ಸಮಯವನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ ಸರ್? 10 ಗಂಟೆಗೆ ಹೋಗ್ಬೇಕು, 4 ಗಂಟೆಗೆ ಬರ್ಬೇಕು ಅಷ್ಟೇ. ನನ್ನ ಕೆಲಸ ಮುಗಿದ್ 4 ಗಂಟೆಗೆ. ಅವ್ರು ಅಪ್ಡೇಟ್ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಏನ್ ಕೊಡ್ಬೇಕು, ನಾಳೆ ವಿದ್ಯಾರ್ಥಿಗಳ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ನಾನು ಏನ್ ಕಲಿಬೇಕು, ನನ್ನನ್ನ ನಾನು ಯಾವ ರೀತಿ ಪರಿವರ್ತನೆ ಮಾಡ್ಕೋಬೇಕು, ಅಪ್ಡೇಟ್ ಆಗ್ಬೇಕು ಅನ್ನೋ ಪರಿಕಲ್ಪನೆ ಈ ಶಿಕ್ಷಕರಲ್ಲಿ ಪ್ರತಿಶತ ಬಿಡಿ ಸರ್ 10ರಲ್ಲಿ 9 ಜನರಿಗೂ ಕೂಡ ಇಲ್ಲ ಅಂತ ಅನ್ಸುತ್ತೆ ಸರ್. ಸರ್ ಬಹುತೇಕ ಶಿಕ್ಷಕರು ಹಂಗಿಲ್ಲ ಸರ್. ಆದ್ರೆ ಕೆಲವು ಶಿಕ್ಷಕರಿಂದ ಇದು ಅಪವಾದ ಎಲ್ಲಾ ಶಿಕ್ಷಕರ ಮೇಲೆ ಬರ್ತಾ ಇದೆ. ಕೆಲವು ಶಿಕ್ಷಕರು ಬಹಳ ಆತ್ಮಸಾಕ್ಷಿಯಿಂದ ಹೇಳ್ಬೇಕು. ಅವರು ಎಷ್ಟೋ ಸಲ ಬಿಲ್ಲು ಮತ್ತು ಬೆಲ್ಲಿಗಾಗಿನೇ ಕೆಲಸ ಮಾಡುವಂತ ಶಿಕ್ಷಕರು ಕೆಲವು ಜನ ಇದ್ದಾರೆ. ಇದನ್ನ ಬಹಳ ನಮಗೂ ಕೂಡ ನೋವಾಗ್ತದೆ ಮನಸ್ಸಿನಲ್ಲಿ. ಯಾಕಂದ್ರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ತಿಂಗಳಾಯ್ತು ಅಂತಂದ್ರೆ ಬಿಲ್ಲಿಗಾಗಿ ಮತ್ತು ತರಗತಿ ಟೈಮ್ ಆಯ್ತು ಅಂದ್ರೆ ಬೆಲ್ಲಿಗಾಗಿ ಕಾಯುವಂತ ಅನೇಕ ಶಿಕ್ಷಕರಿದ್ದಾರೆ. ಇವರಿಂದ ನಾವು ಏನೋ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಇವೆರಡನ್ನ ಹೊರತುಪಡಿಸಿ ಯಾರು ಕೆಲಸ ಮಾಡ್ತಾರೆ, ನಾನು ಅದು ಹೇಳ್ತೀನಿ, ಒಂದು ನಮ್ಮ ವೃತ್ತಿಯನ್ನ ಪ್ರೀತಿಸಬೇಕು ಮತ್ತು ನಮ್ಮ ವಿಷಯವನ್ನ ಪ್ರೀತಿಸಬೇಕು. ಇವೆರಡನ್ನ ಪ್ರೀತಿಸಿ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಆ ಮಗು ಒಂದು ಲೈಫ್ ನಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಹೋದಾಗ ನಿಮ್ಗೆ ಡೈರೆಕ್ಟ್ಲಿ ನಿಮ್ಗೆ ನೆನ್ಪಿಡ್ತಾನೆ, ಈ ಮಕ್ಕಳಿಂದ, ಈ ಶಿಕ್ಷಕರಿಂದ ನನ್ನ ಬದುಕು ರೂಪಿಸ್ತಾಯ್ತು ಅಥವಾ ಈ ಶಿಕ್ಷಕ ನನ್ನ ಬದುಕನ್ನು ರೂಪಿಸಿದ ಅಂತ ಮಗು ಎಲ್ಲ ಕಡೆ ಹೇಳ್ತಾನೆ ಅವನು. ಹಾಗಾಗಿ ಶಿಕ್ಷಕ ವೃತ್ತಿ ಅನ್ನೋದು ಪವಿತ್ರ ವೃತ್ತಿ. ಮಕ್ಕಳಿಂದ ನಮಗೆ ಅನ್ನ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಆತ್ಮಸಾಕ್ಷಿ ಒಪ್ತದೆ. ನನ್ನ ಶಿಕ್ಷಕ ವೃತ್ತಿ ಮಾಡಿದಕ್ಕೂ ಕೂಡ ನಮ್ಗೆ ಹೆಮ್ಮೆ ಅಂತ ಅನಿಸ್ತದೆ. ಯಾಕಂತಂದ್ರೆ ಬೇರೆ ವೃತ್ತಿಗಳನ್ನ, ಎಲ್ಲಾ ವೃತ್ತಿಗಳನ್ನ ಸೃಷ್ಟಿಸಿದ್ದೇ ಶಿಕ್ಷಕ ವೃತ್ತಿ. ಹಾಗಾಗಿ ಇಂತ ಒಂದು ಪವಿತ್ರ ವೃತ್ತಿಯ ಘನತೆ, ಗೌರವ ಕಾಪಾಡೋದಿದೆಯಲ್ಲ, ಇವತ್ತಿಗೂ ನಮ್ಗೆ ಅನೇಕ ಕಡೆ ನೋವಾಗ್ತದೆ. ಎಷ್ಟೋ ಜನ ಶಿಕ್ಷಕರು ಬೇರೆ ಬೇರೆ ಚಟಗಳಲ್ಲಿ ತೊಡಗ್ತಾರೆ. ಹೌದಾ, ಶಾಲಾ ಅವಧಿ ನಂತರ, ಶಾಲಾ ಪೂರ್ವದಲ್ಲಿ, ಹೌದಾ, ಬೇರೆ ಬೇರೆ ಚಟಗಳು. ಬಹುಶಃ ನಮಗೂ ಕೂಡ ಎಷ್ಟೋ ಸಲ ಆ ಚಟಗಳಿರುವಂತ ಶಿಕ್ಷಕರು ನೋಡಿದ್ರೆ ನಮಗೆ ಅನಿಸ್ತದೆ, ಇವ್ರ ಮಕ್ಕಳ ಭವಿಷ್ಯನ ಹೆಂಗ್ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅವ್ರ ಕಾಲ ಮೇಲೆ ಅವರೇ ನಿಂದ್ರಲ್ಲಿ ಕರೆಕ್ಟ್ ಆಗ್ತಾ ಇಲ್ಲ, ಮಕ್ಕಳನ್ನ ಹೆಂಗ್ ಸ್ವಾವಲಂಬಿ ಮಾಡ್ತಾರೆ ಅಂತ ಎಷ್ಟೋ ಸಲ.
ಹಾಗಾಗಿ ಶಿಕ್ಷಕರಾದರೂ ಒಂದ್ ಕಡೆ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಎಷ್ಟು ಮಟ್ಟಿಗೆ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ, ಎಷ್ಟು ಮಟ್ಟಿಗೆ ನಾನು ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳ ಒಂದು ಶಿಕ್ಷಣ ಕೊಡ್ತಾ ಇದ್ದೀನಿ, ಇದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಎಲ್ಲೇ ಒಂದ್ ಕಡೆ ಶಿಕ್ಷಕರು ಕೂಡ ನಾವು ಫೇಲ್ಯೂರ್ ಆಗ್ತಾ ಇದೀವಿ ಅಂತ ನಮ್ಗೆ ಅನಿಸ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ಈಗಿನ ಶಿಕ್ಷಣ ವ್ಯವಸ್ಥೆ ನೋಡಿದ್ರೆ ಇಂಗ್ಲಿಷ್ ಅನ್ನೋದು ಅಷ್ಟೊಂದು ಅವಶ್ಯಕತೆ ಇದೆಯಾ ಅಂತ ಅನ್ಸುತ್ತಾ ಸರ್ ನಿಮ್ ಜೀವನಕ್ಕೆ? ಇಲ್ಲ ಸರ್, ನನಗಂತ ಅನ್ಸಂಗಿಲ್ಲ. ಆದ್ರೆ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂಗ್ಲಿಷ್ ವಿಷಯವನ್ನ ಕ್ವಾಲಿಟಿಯಾಗಿ ಕಲಿಸಿದ್ರೆ ನಾವು ಇಂಗ್ಲಿಷ್ ಮೀಡಿಯಂಗೆ ಹೋಗ್ಬೇಕಂತೇನಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಅನ್ನ ಪರಿಣಾಮಕಾರಿಯಾಗಿ ಕಲಿಸ್ಲಿಕ್ಕೆ ನಾವು ಫೇಲ್ಯೂರ್ ಆಗ್ತಾ ಇದೀವಿ. ಹಾಗಾಗಿ ಪಾಲಕರು ಕೂಡ ಇಲ್ಲ, ಇಂಗ್ಲಿಷ್ ಇಲ್ಲಿ ಚೆನ್ನಾಗಿ ಕಲಿಸ್ತಾ ಇಲ್ಲ, ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಕಲಿಸಬೇಕು ಅಂತ ಆ ಮಾನಸಿಕತೆಯನ್ನ ಈಗ ನಾವು ಕೂಡ ಕನ್ನಡ ಮಾಧ್ಯಮದಿಂದ ಬಂದಿರತಕ್ಕಂಥವ್ರು, ಅಲ್ಲಿಯೂ ಕೂಡ ಒಂದ್ ಸಬ್ಜೆಕ್ಟ್ ಇತ್ತು ಇಂಗ್ಲಿಷ್. ನಾವು ಕೂಡ ಎಷ್ಟು ಪ್ರಮಾಣದಲ್ಲಿ ಕಲಿಬೇಕು ಕಲ್ತಿದ್ದೀವಿ. ಮನುಷ್ಯನ ಜೀವನ ಮಟ್ಟ ಹೇಗೆ ಮುಂದುವರಿಯುತ್ತೋ ಆಗ ಆಟೋಮೆಟಿಕ್ ಗ್ರಾಸ್ ಮಾಡ್ತಿರ್ತಕ್ಕಂಥ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಆದ್ರೆ ನಾವು ಕೇವಲ ಇಂಗ್ಲಿಷ್ ಅನ್ನೇ ಕಲಿಬೇಕು ಅನ್ನೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನೋದು ಸರ್? ಪಾಲಕರಲ್ಲಿ ಏನಾಗಿದೆ ಸರ್, ಇಂಗ್ಲಿಷ್ ಮಾಧ್ಯಮ ಆದ್ರೆ ಅದು ಅನ್ನದ ಭಾಷೆ ಅಂತ ಇಟ್ಕೊಂಡ್ಬಿಟ್ರೆ, ಇಂಗ್ಲಿಷ್ ಮೀಡಿಯಂ ಅಂತಂದ್ರೆ ಎಲ್ಲೋ ಒಂದು ಜಾಬ್ ಸಿಗ್ತದೆ. ಕನ್ನಡ ಮಾಧ್ಯಮ ಅಂದ್ರೆ ಅದು ಜಾಬ್ ಸಿಗಂಗಿಲ್ಲ, ಎಲ್ಲೂ ಕೂಡ ನಮ್ಮ ಮಕ್ಕಳು ಸೆಟ್ಲ್ ಆಗಂಗಿಲ್ಲ, ಅದು ಅನ್ನದ ಭಾಷೆ ಅಲ್ಲ, ಆ ಮಾನಸಿಕತೆಗೆ ಬಂದಿದ್ದಾರೆ. ಅದಕ್ಕ ಪಾಲಕರು ಈ ಮಾನಸಿಕತೆಯಿಂದ ಹೊರಗೆ ಬರಬೇಕು. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ತವರು ಕೂಡ ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಇದ್ದಾರೆ, ಅವರು ಕೂಡ IPS ಆಫೀಸರ್ ಆಗಿದ್ದಾರೆ, ಅವರು ಕೂಡ ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಇವತ್ತು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಇಟ್ಕೊಂಡು ನಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮ ಶಾಲೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಆದ್ರೆ ಎಲ್ಲೋ ಒಂದ್ ಕಡೆ ಏನಾಗ್ತದೆ ಅಂತಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕರೇ ತಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಕಲಿಸ್ತಾ ಇದ್ದಾರೆ. ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಭರವಸೆ ಇಲ್ಲ. ನಾನು ಕೂಡ ಈ ಮಕ್ಕಳಿಗೆ ಕಲಿಸೋದಿಲ್ಲ ಅಂತಂದ್ರೆ ಬೇರೆ ಶಾಲೆಯ ಶಿಕ್ಷಕನು ಕೂಡ ಕಲಿಸಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇವರಿಗಿದೆ. ಹಾಗಿದ್ರೆ ಕನ್ನಡ ಶಾಲೆಗಳು ಉಳಿಯೋದು ಹೇಗೆ ಸರ್ ಮುಂದಿನ ದಿನಗಳಲ್ಲಿ? ಈಗಾಗಲೇ ಸಾಕಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಿರ್ತಕ್ಕಂತ ಹಂತಕ್ಕೆ ಬಂದು ತಲುಪಿದ್ದಾವೆ, ಮುಚ್ಚಿದಾವೆ, ಮುಂದೆ ಕೂಡ ಮುಚ್ಚಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮತ್ತೆ ಸರ್, ಈಗ ಪ್ರಸ್ತುತ 1600 ಚಿಲ್ಲರೆ ಶಾಲೆಗಳು ಇವತ್ತು ಮುಚ್ಚುವ ಹಂತಕ್ಕೆ ಬಂದಿವೆ. ಬಹುಶಃ ಇದೊಂದು 20-25 ವರ್ಷಗಳ ಕಳೆದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ನಗರ ಪ್ರದೇಶಗಳಲ್ಲಿ ಉಳಿಯೋದು ಕಷ್ಟ ಸರ್. ಇನ್ನು ಏನಾದ್ರೂ ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತು ಉಳಿದ್ರೆ ಗ್ರಾಮೀಣ ಭಾಗದಲ್ಲಿ ಮಾತ್ರ ಸರ್. ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಪಾಲಕರು ಏನ್ ಮಾಡ್ತಾರೆ, ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ ಅಥವಾ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ. ಆದ್ರೆ ಸಿಟಿ ಅಂತ ಬಂದಾಗ, ನಗರ ಅಂತ ಬಂದಾಗ 90% ಮೇಲೆ ಎಲ್ಲಾ ಜನ ಏನ್ ಮಾಡ್ತಾರೆ, ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ. ಇದರಿಂದ ಏನಾಗ್ತದೆ, ಹಂತ ಹಂತವಾಗಿ ಕನ್ನಡ ಶಾಲೆಗಳನ್ನ ಮುಚ್ಚಬೇಕಾಗ್ತದೆ, ವಿಲೀನಗೊಳಿಸಬೇಕಾಗ್ತದೆ ಮುಂದೊಂದು ದಿನ. ಯಾಕಂದ್ರೆ ಕನ್ನಡ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿತದೆ. ಕನ್ನಡ ಉಳಿಬೇಕು ಅಂದ್ರೆ ಕನ್ನಡ ಶಾಲೆಗಳು ಉಳಿಬೇಕು. ಯಾಕಂದ್ರೆ ಒಂದು ಶಾಲೆ ಮತ್ತು ಭಾಷೆ, ಸಂಸ್ಕೃತಿ ಇವೆರಡು ಒಂದಕ್ಕೊಂದಕ್ಕೆ ಸಂಬಂಧ ಇರ್ತದೆ. ಕರ್ನಾಟಕ, ಕನ್ನಡ ವಿಷಯ ಇವೆಲ್ಲವೂ ಬೆಳಿಬೇಕು ಅಂತಂದ್ರೆ ಕನ್ನಡ ಶಾಲೆಗಳು ಬೆಳಿಬೇಕು. ಕನ್ನಡ ಶಾಲೆಗಳು ಬೆಳಿಬೇಕು ಅಂತಂದ್ರೆ ಸರ್ಕಾರ ಒಂದು ಗಟ್ಟಿ ನಿರ್ಧಾರಗಳನ್ನ ತಗೋಬೇಕು. ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತೀವಿ, ಸರ್ಕಾರದ ಅನ್ನ ತಗೋತೀವಿ, ಅದ್ರ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಕಲಿಸ್ತೀವಿ, ಇದು ಎಂತ ನೈತಿಕತೆ ಅದು? ಸರ್, ಇದು ಯಾವ ರೀತಿ ಅಂದ್ರೆ ನಮ್ಮ ಪೋಷಕರು ಈಗ ಯಾವ ರೀತಿ ಚಿಂತನೆ ಮಾಡ್ತಿದ್ದಾರೆ ಅಂತಂದ್ರೆ ಕಮರ್ಷಿಯಲ್ ಹಾದಿಯಲ್ಲಿ ಚಿಂತನೆ ಮಾಡ್ತಿದ್ದಾರೆ. ಒಳ್ಳೆ ಶಿಕ್ಷಣ ತಗೋ, ನೌಕರಿ ತಗೋ, ದುಡ್ಡು ಕೊಡು, ಒಳ್ಳೆ ಪಗಾರ ತಗೋ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಕೂಡ, ಮಕ್ಕಳು ಕೂಡ ಅದೇ ನಿಟ್ಟಿನಲ್ಲಿ ಮುಂದೆ ಚಿಂತನೆ ಮಾಡ್ತಾರೆ. ಹೌದು, ನೀವು ಕಮರ್ಷಿಯಲ್ ಆಗಿ ನನ್ನನ್ನ ಕಲಿಸಿದ್ದೀರಿ, ಬೇರೆ ವಿಚಾರಗಳು, ಸಾಮಾಜಿಕ ವಿಚಾರಗಳು ನನ್ನ ತಲೆಯಲ್ಲಿ ಬಿತ್ತಿಲ್ಲ, ನಾನು ಅಷ್ಟೇ ವಿಚಾರ ಮಾಡ್ತೀನಿ, ಏನು ಶಿಕ್ಷಣವನ್ನ ಕೊಟ್ಟಿದ್ದೀನಿ, ನಾನು ಬೆಂಗಳೂರಿಗೆ ಹೋಗ್ತೀನಿ, ನಾನು ದಿಲ್ಲಿಗೆ ಹೋಗ್ತೀನಿ, ನಾನು ದುಬೈಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, 10,000 ಕೊಡ್ತೀನಿ, 20,000 ಕೊಡ್ತೀನಿ, 30,000 ಕೊಡ್ತೀನಿ, ಜೀವನ ಮಾಡ್ಕೊಳ್ಳಿ. ಮನುಷ್ಯನಿಗೆ ಈ ರಿಲೇಷನ್, ಬಾಂಧವ್ಯ ಅನ್ನೋದೇ ಸಂಪೂರ್ಣವಾಗಿ ಮರೆತು ಹೋಗುತ್ತೆ ಅಂತ ಅನ್ಸುತ್ತೆ ಸರ್. ಸರ್, ಇವತ್ತೆಲ್ಲ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತವೆ, ಅನಾಥಾಶ್ರಮಗಳು ಜಾಸ್ತಿ ಆಗ್ತವೆ. ಈ ಎಲ್ಲ ಅನಾಥಾಶ್ರಮ, ವೃದ್ಧಾಶ್ರಮಗಳು ಅವಿದ್ಯಾವಂತರಿಂದ ಅಥವಾ ಹಳ್ಳಿ ಜನರಿಂದ ಜಾಸ್ತಿ ಆಗ್ತಾ ಇಲ್ಲ. ಸಿಟಿಯಲ್ಲಿ ಯಾರು ಚೆನ್ನಾಗಿ ಜಾಸ್ತಿ ಕಲ್ತಿರ್ತಾರೋ ಅವರಿಂದ ಇದು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ, AC ರೂಮ್ ನಲ್ಲಿ ಶಿಕ್ಷಣ ತಗೋತಾರೆ ಅಥವಾ AC ರೂಮ್ ನಲ್ಲೇ ಮನೆಯಲ್ಲಿ ಪಾಠ ಬೋಧನೆ ಎಲ್ಲ ಅಧ್ಯಯನ ಮಾಡ್ತಾರೆ. ಇವ್ರ ಮುಂದೆ ಸಾಮಾಜಿಕವಾಗಿ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು. ಹಾಗಾಗಿ ಏನ್ ಮಾಡ್ತಾರೆ, ಅವರು ಪಾಲಕರು ಏನ್ ಮಾಡಿರ್ತಾರೆ, ಜಸ್ಟ್ ದುಡ್ಡು ಕೊಟ್ಟು ಒಳ್ಳೊಳ್ಳೆ ಎಜುಕೇಶನ್ ಕೊಟ್ಟಿರ್ತಾರೆ, ಅಷ್ಟು ಮಾತ್ರ ಕಲ್ತಿರ್ತಾರೆ. ಅದನ್ನ ಬಿಟ್ಟು ಅವ್ರಿಗೆ ಸಂಬಂಧಗಳ ಬೆಲೆನೇ ಇಲ್ಲ, ಸಂಬಂಧಗಳ ಬೆಲೆ ಇಲ್ಲ. ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬರಂಗಿಲ್ಲ, ಎಲ್ಲಿ ಕೂಡಂಗಿಲ್ಲ. ಇವರು ಕಾಕ, ಅಪ್ಪ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಸರ್ ಯಾವಿಲ್ಲ. ಹೀಗಾಗಿ ಇವತ್ತು ಶಿಕ್ಷಣ ಮತ್ತು ಸಂಸ್ಕಾರ ಇದು ಅಜಗಜಾಂತರ ವ್ಯತ್ಯಾಸ ಆಗ್ತಾ ಇದೆ. ಇವತ್ತು ಒಳ್ಳೆ ಹೈ ಕ್ವಾಲಿಟಿ ಶಿಕ್ಷಣ ತಗೋತಾನೆ, ಎಲ್ಲೋ ಒಂದ್ ಕಡೆ ಸೆಟ್ಲ್ ಆಗ್ತಾನೆ, ಆದ್ರೆ ಒಂದು ಸಣ್ಣ ಸಾಮಾನ್ಯ ಒಂದು ಪರಿಜ್ಞಾನನೂ ಇರಂಗಿಲ್ಲ, ಒಂದು ಸಣ್ಣ ಸಂಬಂಧಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಸಾಧ್ಯ ಆಗಂಗಿಲ್ಲ. ಎಷ್ಟೋ ಸಲ ಅವ್ರ ಅಪ್ಪ ಅಮ್ಮ ಸತ್ತವೂ ಕೂಡ ಅವನ ಮನೆ ಕೊಡ್ಲಿಕ್ಕೆ ಬರಂಗಿಲ್ಲ. ಎಷ್ಟೋ ಸಲ ಅಮೆರಿಕದಲ್ಲಿ ಮಕ್ಕಳು ಸೆಟ್ಲ್ ಆಗ್ತಾರೆ, ಇಂಗ್ಲೆಂಡ್ ನಲ್ಲಿ ಸೆಟ್ಲ್ ಆಗ್ತಾರೆ, ಆದ್ರೆ
ಅಂತಿಮ ಸಮಯದಲ್ಲಿ ಹಾಸಿಗೆ ಹಿಡಿದಾಗ ತಂದೆ ತಾಯಿಗಳನ್ನು ನೋಡ್ಕೊಲಿಕ್ಕೂ ಕೂಡ ಅವರಿಂದ ಸಾಧ್ಯ ಆಗಂಗಿಲ್ಲ ಸರ್. ಎಷ್ಟೋ ಯಾರೋ ಒಬ್ರು ಬಾಡಿಗೆ ಇಡ್ತಾರೆ, ಸಿಸ್ಟರ್ ಇಡ್ತಾರೆ, ಅವ್ರು ಸತ್ತಾಗ ಯಾರೋ ಮನೆ ಮಾಡ್ತಾರೆ, ಅವರು ಸತ್ತಾಗ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವ ಪುರುಷಾರ್ಥಕ್ಕೆ ಮಕ್ಕಳಿಗೆ ಇಷ್ಟು ನಾವು ಎಜುಕೇಶನ್ ಕೊಡಬೇಕು ಅಂತ ನಾವು ವಿಚಾರ ಆಗ್ತದೆ. ಉದಾಹರಣೆ ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಮೈಂಡೆಡ್, ನೀವು ನಿಮ್ ತಂದೆ ತಾಯಿ ಬಳಸ್ಕೊಂಡಿದ್ದೀರಿ, ಮುಂದೆ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಈಗ ಸಾಕಷ್ಟು ಜನ ಮಾತಾಡ್ತಾರೆ ಸರ್, ನಮ್ಮ ಭಾರತದ ದೇಶದ ಶಿಕ್ಷಣ ವ್ಯವಸ್ಥೆ ಮತ್ತು ಬೇರೆ ದೇಶದ ಶಿಕ್ಷಣ ವ್ಯವಸ್ಥೆಗೆ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗೆ ನೋಡೋದಾದ್ರೆ ಜಪಾನ್ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಸರ್ಕಾರ ಯಾವ ರೀತಿ ಶಿಕ್ಷಣ ಕೊಡುತ್ತೆ ಅಂತಂದ್ರೆ, ಶಿಕ್ಷಣ ಕಲಿಸೋಕ್ಕಿಂತ ಮುಂಚೆ ಜೀವನದ ಮೌಲ್ಯಗಳನ್ನ ಕಲಿಸ್ತಾರೆ. ಹೆಂಗಿರ್ಬೇಕು, ಸ್ವಚ್ಛತೆ ಯಾವ ರೀತಿ ಕಾಪಾಡಬೇಕು, ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಇರಬೇಕು, ಬೇರೆಯವರನ್ನ ಯಾವ ರೀತಿ ಗೌರವದಿಂದ ಕಾಣಬೇಕು, ಸಾಮಾಜಿಕ ಚಿಂತನೆ ಯಾವ ರೀತಿ ಮಾಡಬೇಕು ಅನ್ನೋದು ಜಪಾನ್ ಶಿಕ್ಷಣ ಸಂಸ್ಥೆ, ಜಪಾನ್ ಸರ್ಕಾರ ಮಾಡುತ್ತೆ. ಆ ಒಂದು ವ್ಯವಸ್ಥೆ ಭಾರತದಲ್ಲಿ ಇಲ್ಲ. ಕೇವಲ ದುಡ್ಡು ತಗೊಳ್ಳೋದು, ಶಿಕ್ಷಣ ಕೊಡ್ತೇವೆ, ಮನೆ ಕಳಿಸ್ತೀವಿ, ಟಿಫಿನ್ ಬಾಕ್ಸ್ ತರ್ತೇವೆ, ಈ ದಾರಿಯಲ್ಲಿ ಸಾಕ್ತಾ ಇದ್ದೀವಿ. ಹೇಗೆ ಈ ಮಕ್ಕಳು ದೇಶದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಸರ್, ನಮ್ಮ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ ನೋಡ್ಕೊಂಡಾಗ ನಮ್ಮ ದೇಶದಲ್ಲಿ ಗುರುಕುಲ ಶಿಕ್ಷಣ ಇತ್ತು ಸರ್. ಸರ್, ಗುರುಕುಲ ಶಿಕ್ಷಣ ಅದು ಬಹಳ ಒಳ್ಳೆ ಶಿಕ್ಷಣ ಸರ್. ಯಾಕಂದ್ರೆ ಮಕ್ಕಳು ಗುರುಕುಲದಲ್ಲೇ ಇರ್ತಾ ಇದ್ರು, ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೊಳ್ತಾ ಇದ್ರು, ಗುರುಗಳಿಂದ ಶಿಕ್ಷಣ ತಗೋತಾ ಇದ್ರು, ಒಂದು ಒಳ್ಳೆ ಶಿಕ್ಷಣ ಪಡಿತಾ ಇದ್ರು. ಬಟ್ ನನಗನ್ನಿಸ್ತದೆ ಆ ಗುರುಕುಲ ಶಿಕ್ಷಣ ಪದ್ಧತಿ ಈಗ ಜಾರಿಯಲ್ಲಿ ಬರಬೇಕು ಅಂತ. ಯಾಕಂದ್ರೆ ಒಂದು ಗುರುಗಳ ಬಗ್ಗೆ ಭಯ, ಭಕ್ತಿ, ಅವರ ಬಗ್ಗೆ ಒಂದು ಏನೋ ಒಂದು ರೆಸ್ಪೆಕ್ಟ್, ಆಮೇಲೆ ಸಮಾಜದಲ್ಲಿ ಯಾವ ರೀತಿ ನಾವು ಇರಬೇಕು, ಗುರು ಹಿರಿಯರಿಗೆ ಹೆಂಗ್ ಗೌರವ ಕೊಡಬೇಕು, ಸಂಬಂಧಗಳಿಗೆ ಹೆಂಗ್ ಗೌರವ ಕೊಡಬೇಕು, ಸಮಾಜದಲ್ಲಿ ಯಾವ ರೀತಿ ನಾನು ಇರಬೇಕು, ಇವೆಲ್ಲವೂ ಕೂಡ ಗುರುಕುಲ ಪದ್ಧತಿಯಲ್ಲಿ ಮೊದಲೇ ನಾವು ಕಲಿತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ನೀವು ಹೇಳಿದಾಗ ಕಮರ್ಷಿಯಲ್ ಎಜುಕೇಶನ್ ಅಂತ ಬಂದಾಗ ನಾವೆಲ್ಲವೂ ದುಡ್ಡಿಗೆ ಮಹತ್ವ ಕೊಡ್ತಾ ಇದ್ದೀವಿ, ಎಜುಕೇಶನ್ ಮಹತ್ವ ಕೊಡ್ತಾ ಇದ್ದೀವಿ, ಆದ್ರೆ ಸಂಬಂಧಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ಹಾಗಾಗಿ ಜಪಾನ್ ಮಾದರಿ ಅಂತ ಏನ್ ಹೇಳಿದ್ರಲ್ಲ, ಅದು ಒಂದು ಒಳ್ಳೆ ಶಿಕ್ಷಣ ಪದ್ಧತಿ. ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಎಷ್ಟೋ ಸಲ. ಹಾಗಾಗಿ ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಏನು ಸಂಸ್ಕಾರ ಕೊಡಬೇಕು ಆ ಸಂಸ್ಕಾರ ಕೊಟ್ಟಾಗ ಮಾತ್ರ ಮಗು ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಎಷ್ಟೋ ಸಲ ನಾವು ದೊಡ್ಡವಾದ ನಂತರ ಅವನ ಗುಣಗಳನ್ನು ತಿದ್ದಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಆದ್ರೆ ಅದು ವ್ಯರ್ಥ ಆಗ್ತದೆ. ಆದ್ರೆ ಸಣ್ಣ ಮಕ್ಕಳು ಇದ್ದಾಗನೇ ಅವನ ಗುಣಗಳನ್ನ ನಾವು ತಿದ್ದ ಪ್ರಯತ್ನ ಮಾಡಿದ್ರೆ ಒಂದು ಒಳ್ಳೆ ವ್ಯಕ್ತಿ ಆಗ್ತಾನೆ. ಜಪಾನ್ ನಲ್ಲಿ ಏನಾಗ್ತಾ ಇದೆ, ಸಣ್ಣ ಸಣ್ಣ ಮಕ್ಕಳನ್ನ ನರ್ಸರಿ ಓದ್ಬೇಕಾದ್ರೆ ಆ ಮಕ್ಕಳಿಗೆ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಭವಿಷ್ಯದಲ್ಲಿ ನಾವು ಮುಂದೆ ಬೆಳಿಬೇಕು ಅನ್ನೋದನ್ನ ಸಣ್ಣ ಹಂತದಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ. ಅವರಿಗೆ ಅದ್ರ ಸಂಸ್ಕಾರ ಇರ್ಬೋದು, ಮೌಲ್ಯಗಳಿರ್ಬೋದು, ಆದರ್ಶಗಳಿರ್ಬೋದು, ಅವೆಲ್ಲವನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಆದ್ರೆ ನಾವು ಇಲ್ಲಿ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದೀವಿ. ಮಕ್ಕಳಿಗೆ ಯಾವ ವಯಸ್ಸಿಗೆ ಏನ್ ಶಿಕ್ಷಣ ಕೊಡಬೇಕು, ಯಾವ ಸಂಸ್ಕಾರ ಕೊಡಬೇಕು, ಆದರ್ಶ ಮೌಲ್ಯಗಳನ್ನ ಏನ್ ತಿಳಿಸಬೇಕಾಗಿತ್ತು ಆ ಹಂತದಲ್ಲಿ ನಾವು ತಿಳಿಸ್ಲಿಕ್ಕೆ ನಾವೆಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದೀವಿ. ಈಗ ಜಪಾನ್ ನಾವು ಕೇವಲ ಯಾವ ರೀತಿ ನಮ್ಮ ಮನಸ್ಥಿತಿ ಆಗಿದೆ ಅಂತಂದ್ರೆ, ಬೇರೆ ದೇಶದ ಮಕ್ಕಳು ಯಾವ ರೀತಿ ಉಡುಗೆ ತೊಡುಗೆಗಳನ್ನ ತೊಡ್ತಾರೋ, ಹೇಗಿರ್ತಾರೋ, ಅವರ ಜೀವನ ಶೈಲಿಯನ್ನ ಕಾಪಿ ಮಾಡೋದಕ್ಕೆ ನಾವು ಬಹಳ ಮುಂದಿದ್ದೇವೆ. ಅವ್ರು ಟಿಕ್ ಟಾಕ್ ಮಾಡ್ತಾರೆ, ನಾನು ಟಿಕ್ ಟಾಕ್ ಮಾಡ್ತೀನಿ. ಅವ್ರ ಮೊಬೈಲ್ ಅಲ್ಲಿ ಆ ರೀತಿ ಮಾಡ್ತಾರೆ, ನಾವು ಕೂಡ ಹೇಗ್ ಮಾಡ್ತೀವಿ. ಅವ್ರ ಬಟ್ಟೆ ಈ ರೀತಿ ಹಾಕ್ತಾರೆ, ನನಗೆ ಬಟ್ಟೆ ಈ ರೀತಿ ಹಾಕ್ತೀನಿ. ಆದ್ರೆ ಯಾಕೆ ಆ ಶಿಕ್ಷಣ ವ್ಯವಸ್ಥೆಯನ್ನ ಕಾಪಿ ಮಾಡಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ತರ್ಲಿಕ್ಕೆ ನಾವು ಚಿಂತನೆ ಯಾಕೆ ಮಾಡ್ತಾ ಇಲ್ಲ? ಒಳ್ಳೆಯದನ್ನ ಯಾಕೆ ತೆಗೆದುಕೊಳ್ಳಕ್ ಸಾಧ್ಯ ಆಗ್ತಿಲ್ಲ ನಮ್ಗೆ? ಸರ್, ಅನುಕರಣ ಇರಬೇಕು, ಆದ್ರೆ ಯಾವ್ದನ್ನ ಅನುಕರಣೆ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಅದು ನಾವೇನ್ ಮಾಡ್ತಾ ಇದೀವಿ, ಯಾವ್ದು ಮಾಡಬಾರ್ದು ಅದನ್ನ ಮಾಡ್ತಾ ಇದೀವಿ, ಯಾವ್ದು ನಿಜವಾಗಿ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ. ಈಗ ನಮ್ಮಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ ಸರ್, ಸಾಕಷ್ಟು ಪ್ರತಿಭೆಗಳಿವೆ. ಆದ್ರೆ ಯಾವ್ದೋ ಒಂದು ಪಿಕ್ಚರ್ ನೋಡ್ತೀವಿ ಅಂತಂದ್ರೆ ಆ ಪಿಕ್ಚರ್ ಅಲ್ಲಿ ಯಾವ್ದೋ ಒಂದು ಹೀರೋ ಹೇರ್ ಸ್ಟೈಲ್ ಮಾಡ್ತಾನೆ, ಯಾವ್ದೋ ಒಂದು ಬಟ್ಟಿ ಉಟ್ಕೊಳ್ತಾನೆ, ಅದೇ ಬಟ್ಟೆಯನ್ನ ನಾವು ತಗೋತೀವಿ, ಅದೇ ಹೇರ್ ಸ್ಟೈಲ್ ಅನ್ನ ನಾವು ಮಾಡ್ಕೊಳ್ತೀವಿ. ಹೌದಾ? ಆಮೇಲೆ ಯಾವ್ದು ಪಿಕ್ಚರ್ ನಲ್ಲಿ ಒಳ್ಳೆ ಕ್ವಾಲಿಟಿ ಸಂದೇಶಗಳಿವೆ ಅದನ್ನ ನಾವು ತಗೋಂಗಿಲ್ಲ. ನಾವು ಬರೀ ಆಕರ್ಷಣೆಗೆ ಮಾರು ಹೋಗ್ತಾ ಇದೀವಿ, ಬಾಹ್ಯ ಪ್ರಪಂಚಕ್ಕೆ ಮಾರು ಹೋಗ್ತಾ ಇದೀವಿ. ಆದ್ರೆ ಈ ವ್ಯವಸ್ಥೆ ಹಿಂಗೆ ಮುಂದುವರಿತು ಅಂತಂದ್ರೆ ಮೌಲ್ಯಗಳು ಕುಸಿದು ಹೋಗ್ತವೆ. ಯಾವ ಮೌಲ್ಯಗಳು ಕುಸಿದು ಹೋಗ್ತಾವೋ ಅವಾಗ ಪ್ರಪಂಚದಲ್ಲಿ ಯಾವುದು ಕೂಡ ಮೌಲ್ಯಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಅದು ಕಾಟಾಚಾರದ ಒಂದು ಜೀವನ ಆಗ್ಬಿಡ್ತದೆ. ಬಹಳ ಭವಿಷ್ಯದ ಬಳಿಗೆ ಬಹಳ ಆತಂಕ ಇದು ನಮಗೆ ಗೊತ್ತಾಗ್ತದೆ ಏನಾಗ್ತದೆ ಅಂತ. ಈಗ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಯಾವ ರೀತಿ ಬದಲಾವಣೆ ಆಗಬೇಕು, ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಏನ್ ಅವಶ್ಯಕತೆ ಇದೆ, ಅವರ ಜೀವನವನ್ನ ರೂಪಿಸಿಕೊಳ್ಳುವ ಕಾರಣಕ್ಕಾಗಿ ನಿಮ್ಮ ದೃಷ್ಟಿಯಲ್ಲಿ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಏನ್ ಮಾಡಬೇಕು ನಾವೆಲ್ಲರೂ, ಪೋಷಕರು, ಶಿಕ್ಷಕರು, ಸರ್ಕಾರ? ಮೊದಲನೇದಾಗಿ ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಅಲ್ಲಿ ಯಾವುದೇ ಶಿಕ್ಷಕರ ಕೊರತೆ ಆಗ್ಲಾರ್ದಂಗೆ ಆ ಕೊರತೆಯನ್ನ ನೀಗಿಸಬೇಕು. ಆಮೇಲೆ ಒಂದು ಹೈಟೆಕ್ ಶಿಕ್ಷಣವನ್ನ ನಾವು ಯಾಕೆ ಕನ್ನಡ ಮಾಧ್ಯಮದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಇದು ದೆಹಲಿಯಲ್ಲಿ ಒಂದು ಪ್ರಯೋಗ ಮಾಡಿದ್ರು. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಶಿಕ್ಷಣವನ್ನ ಒಂದು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಕೊಡಬಹುದು ಅನ್ಲಿಕ್ಕೆ ಸರ್ಕಾರ ಒಂದು ಇಚ್ಛಾಶಕ್ತಿ ತೋರಿಸಬೇಕು ಇವತ್ತಿಗೂ ಕೂಡ. ಇನ್ನು ಶಿಕ್ಷಕರು ಏನ್ ಮಾಡ್ಬೇಕು ಅಂದ್ರೆ ತಮ್ಮ ಮಾನಸಿಕತೆಯನ್ನ ಬದಲಾಯಿಸಿಕೊಳ್ಬೇಕು. ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಕಳಿಸಿ ನಾವು ಕನ್ನಡ ಮಾಧ್ಯಮದಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ
ನಾವು ಹೆಂಗೋ ಕೆಲಸ ಮಾಡ್ತೀವಿ ಅಂದ್ರೆ ನಡೆಗಿಲ್ಲ. ಯಾವಾಗ ಮಕ್ಕಳು ನಮಗೆ ಅನ್ನ ಕೊಡ್ತಾ ಇದ್ರು ಅಂತಂದ್ರೆ ಬಹಳ ಬದ್ಧತೆಯಿಂದ ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ಅಷ್ಟೇ ಸಮರ್ಪಣಾ ಭಾವದಿಂದ ತಮ್ಮ ಶಿಕ್ಷಕ ವೃತ್ತಿಯನ್ನ ಮತ್ತು ಆ ಪವಿತ್ರತೆಯನ್ನ ನಾವು ಕಾಯ್ಕೊಳ್ಬೇಕಾಗಿದೆ. ಇನ್ನೇನೋ ಅವರು ತಮ್ಮ ಜೀವನದಲ್ಲಿ ಏನೋ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇನ್ನೇನೋ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಇನ್ನೇನೋ ಮಾಡ್ತೀವಿ, ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾಟಾಚಾರಕ್ಕೆ ಪಾಠ ಮಾಡ್ತೀವಿ ಅಂತಂದ್ರೆ ಅದು ನಡೆಗಿಲ್ಲ. ಹಾಗಾಗಿ ಒಂದು ತಮ್ಮ ಶಿಕ್ಷಕರು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕು, ಸರ್ಕಾರ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡಬೇಕು, ಪಾಲಕರು ಕೂಡ ತಮ್ಮ ಮಾನಸಿಕತೆಯನ್ನ ಬದಲಾಯಿಸಿಕೊಂಡು ತಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಳಿಸ್ಬೇಕು. ಯಾವಾಗ ಕಲಿಸ್ತಾರ ಅಂತಂದ್ರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳು ಅಷ್ಟು ಕ್ವಾಲಿಟಿ ಆಗ್ಬೇಕು, ಅಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಮತ್ತು ಪಠ್ಯೇತರ ಚಟುವಟಿಕೆಗಳು ಹೆಚ್ಚಿನ ಆದ್ಯತೆ ಕೊಡಬೇಕು. ನಾನು ಅದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ನೀವು ಅಷ್ಟೇ ಆದ್ಯತೆ ಕೊಡಿ. ಆಮೇಲೆ ಪಾಠ ಬೋಧನೆಯನ್ನ ಶಿಕ್ಷಕರು ಬರೀ ಉಪನ್ಯಾಸ ಪದ್ಧತಿಯನ್ನ ಬಳಸ್ಕೊಂಡು ಮಾತ್ರ ಉಪನ್ಯಾಸ ಮಾಡ್ಬೇಡ್ರಿ. ಅಥವಾ ಯಾಕಂದ್ರೆ 45 ನಿಮಿಷ ನಮ್ಮ ಪಾಠ ಇದೆ ಅಂತಂದ್ರೆ 45 ನಿಮಿಷನೂ ಮುಖ ನೋಡ್ಕೊಂಡೇ ನಾವು ಪಾಠ ಮಾಡ್ತೀವಿ ಅಥವಾ ಬೋರ್ಡಿಂದನೇ ನಾವು ಪಾಠ ಮಾಡ್ತೀವಿ ಅಂದ್ರೆ ನಡೆಯಂಗಿಲ್ಲ. ಒಂದಿಷ್ಟು ಆಟಗಳ ಮೂಲಕ ಒಂದಿಷ್ಟು ಪಾಠಗಳ ಮೂಲಕ ಪ್ರಾಯೋಗಿಕವಾಗಿ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ರಿ. ನಾನು ಹೇಳಿದ್ನಲ್ಲ, ಒಂದು ಬ್ಯಾಂಕು ವ್ಯವಹಾರ ಅಂತ ಬಂದಾಗ ಬ್ಯಾಂಕಿಗೆ ಕರ್ಕೊಂಡು ಹೋಗ್ರಿ, ಸ್ಥಳೀಯ ಸಂಸ್ಥೆ ಅಂತ ಬಂದಾಗ ಗ್ರಾಮ ಪಂಚಾಯತಿ ಕರ್ಕೊಂಡು ಹೋಗ್ರಿ, ಸ್ವಸಹಾಯ ಅಂತ ಬಂದಾಗ ಯಾರೋ ಒಬ್ಬ ಸ್ವಸಹಾಯ ಹೆಣ್ಮಕ್ಳಿಗೆ ಕರ್ಕೊಂಡ್ ಬಂದು ಪಾಠ ಮಾಡ್ಸ್ರಿ, ಪೋಸ್ಟ್ ಆಫೀಸ್ ಅಂತ ಬಂದಾಗ ಪೋಸ್ಟ್ ಆಫೀಸ್ ಕರ್ಕೊಂಡು ಹೋಗ್ರಿ. ಹೀಗೆ ಮಕ್ಕಳಿಗೆ ಪ್ರಾಯೋಗಿಕವಾಗಿ ನೀವು ಜ್ಞಾನ ಕೊಟ್ಟಿದ್ದೆ ಆದ್ರೆ ಡೆಫಿನೆಟ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಬರ್ತದೆ. ಯಾವಾಗ ಕಲಿಕೆಯಲ್ಲಿ ಆಸಕ್ತಿ ಬರ್ತದೋ ಅವ ಇನ್ನೊಬ್ಬರ ಕಡೆ ಹೇಳ್ತಾನೆ, ಇನ್ನೊಬ್ಬ ಅಡ್ಮಿಷನ್ ಆಗ್ತದೆ. ಹೀಗೆ ಅಡ್ಮಿಷನ್ ಜಾಸ್ತಿ ಆಗ್ತವೆ, ಕನ್ನಡ ಮಾಧ್ಯಮ ಶಾಲೆಗಳು ಉಳಿತವೆ, ಸರ್ಕಾರಕ್ಕೂ ಕೂಡ ಒಂದು ತಮ್ಮ ಶಾಲೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಶಿಕ್ಷಕನಾಗಿ, ಒಬ್ಬ ಕನ್ನಡ ಮಾಧ್ಯಮ ಶಾಲೆ ಶಿಕ್ಷಕನಾಗಿ ನನಗೇನು ಹೆಮ್ಮೆ ಇದೆ ಅಂತಂದ್ರೆ ನನ್ನ 2 ಮಕ್ಕಳು ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಪ್ರೈವೇಟ್ ಅಲ್ಲಿ ಕಲಿಸಿಲ್ಲ ಸರ್, ಕಲಿಸಿಲ್ಲ. ಯಾಕಂದ್ರೆ ಕಾರಣ ಏನು ಸರ್? ನಾವ್ ಏನ್ ಮಾತಾಡ್ತೀವಿ ಆತರ ನಡಿಬೇಕು ಸರ್. ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇದ್ದೀನಿ ಅಂತಂದ್ರೆ ಆ ಕಾರಣಕ್ಕಾಗಿ. ಯಾಕಂದ್ರೆ ನಾನು ಬಹಳ ಘಂಟಾಘೋಷವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಪರಂಪರೆ ಬಗ್ಗೆ, ನಾಡು ನುಡಿ ಬಗ್ಗೆ ನಾನು ಮಾತಾಡ್ತೀನಿ ಅಂತಂದ್ರೆ ನನ್ನ ಬದ್ಧತೆ ಇರಬೇಕು. ನನ್ನ ಮಕ್ಕಳೇ ನಾನು ಎಲ್ಲಿ ಕಲಿಸ್ತಾ ಇದ್ದೀನಿ. ಈ ಬದ್ಧತೆ ಕಾಪಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಬಹಳಷ್ಟು ಜನ. ಅವರು ಸ್ಟೇಜ್ ಮೇಲೆ ನಿಂತರೆ ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿತಾರೆ, ಮತ್ತೆ ತನ್ನ ಮಕ್ಕಳು ಎಲ್ಲಿ ಇರ್ತಾರಪ್ಪ ಅಂತ ಕೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ತಾರೆ, ಪ್ರೈವೇಟ್ ಶಾಲೆಗಳಲ್ಲಿ ಇರ್ತಾರೆ. ದುರಂತ ಸರ್, ದುರಂತ ಇದು. ಇವರಿಂದ ನಾವು ಏನೋ ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಮಕ್ಕಳನ್ನ ನಾವು ಆಂಗ್ಲ ಮಾಧ್ಯಮ ಶಾಲೆ ಕಳಿಸಿ ಅಥವಾ ಕನ್ನಡ ಉಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಘಂಟಾಘೋಷವಾಗಿ ಮಾತಾಡ್ತೀವಿ ಅಂತಂದ್ರೆ ನಡೆಯಂಗಿಲ್ಲ. ನಾವು ಇಂಗ್ಲಿಷ್ ಭಾಷೆ ಯಾವುದು ವಿರೋಧಿ ಇಲ್ಲ ನಾನು, ಆದ್ರೆ ಇಂಗ್ಲಿಷ್ ಶಿಕ್ಷಣ ಜೊತೆಗೆ ಕನ್ನಡಕ್ಕೂ ನಾವು ಆದ್ಯತೆ ಕೊಡಬೇಕು ಅಂತ. ಆ ಮಕ್ಕಳಿಗೆ ಕನ್ನಡದ ಬಗ್ಗೆ ಆಸಕ್ತಿ ಬೆಳೆಸ್ರಿ, ಆ ಮಕ್ಕಳಿಗೆ ಇಂಗ್ಲಿಷ್ ಜೊತೆಗೆ ಅವರಿಗೆ ಸಂಸ್ಕಾರ ಕಲಿಸ್ರಿ, ಇದೆಲ್ಲವೂ ಕೂಡ ಮಕ್ಕಳಿಗೆ ಬರಬೇಕು ಅಂತ. ಹಾಗಾಗಿ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸರ್ಕಾರ, ಪಾಲಕರು, ಪೋಷಕರು ಮತ್ತು ಶಿಕ್ಷಕ ಇವೆಲ್ಲವೂ ಕೂಡ ಒಂದು ಶಾಲೆಯ ಪಿಲ್ಲರ್ಗಳಿದ್ದಂಗ. ಆ ಪಿಲ್ಲರ್ಗಳು ಸರಿ ಸಮಾನವಾಗಿದ್ದಾಗ ಮಾತ್ರ ಒಂದು ಶಾಲೆ ಸರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ, ಮಕ್ಕಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರ ವೃತ್ತಿ, ಅದನ್ನ ನಾವೆಲ್ಲರೂ ಕೂಡ ಕಾಪಾಡ್ಕೊಳ್ಬೇಕಾಗಿದೆ. ಸರ್ಕಾರವೂ ಕೂಡ ತಮ್ಮ ಪಾತ್ರವನ್ನ ನಿರ್ವಹಿಸಬೇಕಾಗಿದೆ. ಅಲ್ಟಿಮೇಟ್ ಆಗಿ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಬೇಕಾಗ್ತದೆ. ಸಿದ್ಧಲಿಂಗ ಬಾಳೆ ಅವರು ಸಾಹಿತ್ಯದ ಕಡೆಯೂ ಕೂಡ ಸ್ವಲ್ಪ ಒಲವಿದೆ ನಿಮಗೆ, ಜೊತೆಗೆ ಸಂಘಟನಾ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಈ ಸಾಹಿತ್ಯದ ಕಡೆಗೆ ಒಲವು ಹೇಗೆ ನಿಮಗೆ? ಸರ್, ಮುಂಚೆ ನಾವು ಕನ್ನಡ ಸಾಹಿತ್ಯ ಪರಿಷತ್ನ ರಾವೂರ್ ವಲಯದ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ನಾಗಯ್ಯ ಸ್ವಾಮಿ ಅಲ್ಲೂರ್ ಅಂತ ಚಿತ್ತಾಪುರ್ನಲ್ಲಿ ಪತ್ರಕರ್ತರು ಮತ್ತು ಸಾಹಿತಿಗಳು. ಅವರು ಒಂದಷ್ಟು, ಅವರು ಪ್ರಸನ್ನ ಮಂಡಲಗಿರಿ, ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ, ಇವರೆಲ್ಲರೂ ಒಂದಿಷ್ಟು ಸಹಕಾರ. ಅವರು ಯಾವಾಗ ನಾವು ಸಾಹಿತಿಗಳ, ನಮ್ಮ ರಾವೂರಲ್ಲಿ ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅವರು ಇದ್ದಾರೆ, ಅವರೆಲ್ಲರ ಸಾಂಗತ್ಯ. ಅವರು ನಾವು ಹೆಂಗ್ ಹೇಳ್ತೀವಲ್ರಿ, ಈಗ ಜೈಸ ಸಂಘ ವೈಸಾರಂಗ್ ಅಂತ ಕರಿತೀವಿ, ಅಥವಾ ಸಜ್ಜನರ ಸಂಘ ಲೇಸು, ಈ ರೀತಿ ನಾವು ಏನೇ ಕುಂತು, ಏನೇ ಬೆಳೆದು, ಏನೇ ನಾವು ಚಟುವಟಿಕೆ ಮಾಡಿದ್ರು ಅದು ಒಳ್ಳೆಯ ಸಹವಾಸನೆ ಮಾಡಿದೀವಿ. ಹಾಗಾಗಿ ಸಾಹಿತಿಗಳ ಒಡನಾಟದಿಂದ ಒಂದು ಸಾಹಿತ್ಯದ ಅಭಿರುಚಿ ಬೆಳೀತು ನಮಗೆ. ಮೊದಲ ಪ್ರಾಥಮಿಕ ರಾವೂರ್ ವಲಯದ ಗೌರವ ಕಾರ್ಯದರ್ಶಿ ಆದ್ವಿ, ಆಮೇಲೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಆದ್ವಿ ಕಾಶಿನಾಥ್ ಗುತ್ತೇದಾರು ಇದ್ದಾಗ. ಆಮೇಲೆ ಇವೆಲ್ಲ ಚಟುವಟಿಕೆಗಳು ನೋಡಿ ತೆಗಲ್ತಿಪ್ಪಿ ಅವರು, ಇಲ್ಲ ನೀವು ಜಿಲ್ಲಾಕ್ಕೆ ಬರೀ, ಇಲ್ಲೇ ಇದು ಮಾಡೋಣ ಅಂತಂದ್ರು. ಹಾಗಾಗಿ ನಾವು ಕೂಡ ಏನ್ ಮಾಡಿದ್ವಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಈಗ 3 ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಜೊತೆಗೆ ಒಂದು ರಾವೂರ್ ಮಲ್ಲಖಂಬ ಅನ್ನೋ ಒಂದು ಪುಸ್ತಕ ಕೂಡ ನಾವು ಬರೆದಿದ್ದೀವಿ. ಯಾಕಂದ್ರೆ ನಮ್ಮ ರಾವೂರಿನ ಮಲ್ಲಖಂಬ ಇಡೀ ಎಲ್ಲಾ ಕಡೆ ಅದು ಪ್ರಚಾರ ಆಗ್ಬೇಕು, ಮಲ್ಲಖಂಬದ ಇತಿಹಾಸ ಗೊತ್ತಾಗ್ಬೇಕು, ಮಲ್ಲಖಂಬ ಅಂದ್ರೆ ಏನು ಅನ್ನೋದು ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪುಸ್ತಕವನ್ನು ಬರೆದಿದ್ದೀವಿ. ಅದು ಕೂಡ ಎಲ್ಲ ಕಡೆ ಸಿಗ್ತಾ ಇದೆ. ಹಾಗಾಗಿ ಸಾಹಿತ್ಯ, ಶಿಕ್ಷಣ ಇವೆರಡು ಬೇರೆ ಬೇರೆ ಅಲ್ಲ, ಇವು ಒಂದೇ ನಾಣ್ಯದ 2 ಮುಖಗಳು. ಎಲ್ಲಿ ಶಿಕ್ಷಣ ಇರ್ತದೆ ಅಲ್ಲಿ ಸಾಹಿತ್ಯ ಇರ್ತದೆ, ಎಲ್ಲಿ ಸಾಹಿತ್ಯ ಇರಬೇಕು ಅಲ್ಲಿ ಶಿಕ್ಷಣ ಇರ್ತದೆ. ಹಾಗಾಗಿ ಇತ್ತೀಚೆಗೆ ನಾವು ಸ್ವಲ್ಪ ಶಿಕ್ಷಣದ ಜೊತೆಗೆ ಸಾಹಿತ್ಯಿಕವಾಗಿ ಕೂಡ ನಾವು ಬರ್ತಾ ಇದ್ವಿ. ಇದಕ್ಕೆ ಮೂಲ ಅಂತಂದ್ರೆ ನಮ್ಮ ಶ್ರೀಮತಿಯವರ ಸಹಕಾರ. ಅವರು ಕೂಡ, ಯಾಕಂತಂದ್ರೆ ನಾವೆಲ್ಲ ಹೊರಗಡೆ ಓಡಾಡ್ತೀವಿ, ಆದ್ರೆ ಮನೆಯಲ್ಲಿ ಅದು ಕುಟುಂಬದ ಜವಾಬ್ದಾರಿ, ಮಕ್ಕಳ ನಿರ್ವಹಣೆ, ಆಮೇಲೆ ನಮಗೆ ಒಂದಷ್ಟು ಪ್ರೋತ್ಸಾಹ ಕೊಡೋದಿದೆಯಲ್ಲ, ಅದು ನಮ್ಮ ಶ್ರೀಮತಿ ದೀಪಿಕಾ ಅವರಿಂದ ಅದು ಸಾಧ್ಯ ಆಗ್ತಾ ಇದೆ ಸರ್.
ಧನ್ಯವಾದಗಳು ಸರ್, ಸಾಕಷ್ಟು ವಿಚಾರಗಳು ಮನಸ್ಸು ಬಿಚ್ಚಿ ಮಾತಾಡಿದ್ರಿ. ನನ್ನ ಕೊನೆಯ ಪ್ರಶ್ನೆ ಇದೆ, ಯಾಕೆ ಕೇಳ್ಬೇಕು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನನಗೆ ಕೇಳ್ಬೇಕು ಅನಿಸ್ತು. ಕೆಲವು ಜನ ನನಗೆ ಇದು ಪ್ರಶ್ನೆ ಕೂಡ ಕೇಳ್ತಾ ಇದ್ರು. ಈ ಕಲಬುರಗಿ ಜಿಲ್ಲೆಯಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ ಕಾಟಾಚಾರದ ಸಾಹಿತ್ಯ ಸಮ್ಮೇಳನಗಳನ್ನ ಆಗ್ತಾ ಇವೆ. ಕೇವಲ ಒಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ, ಅದು ಕೇವಲ ಕಾಟಾಚಾರಕ್ಕಾಗುತ್ತೆ. ಕಾರ್ಯಕ್ರಮ ಮಾಡ್ತಾರೆ, ಸಾಹಿತಿಗಳಿಗೆ ಅವಕಾಶನೇ ನೀಡೋದಿಲ್ಲ, ಸ್ಟೇಜ್ ಅಲ್ಲಿ ಕವಿಗಳಿಗೆ ಅವಕಾಶನೇ ನೀಡೋದಿಲ್ಲ. ಪಟ ಪಟ ಜಲ್ದಿ ಮಾಡ್ರಿ ಅಂತ ಹೋಗು ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಕೇವಲ ಕಾಟಾಚಾರದ ಸಮಾಜಕ್ಕೆ ತೋರಿಸೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇವೆ ಅಂತ ಅನ್ಸಲ್ವಾ ಸರ್ ನಿಮ್ಗೆ? ಸರ್, ಇತ್ತೀಚಿನ ಸಾಹಿತ್ಯ ಸಮ್ಮೇಳನಗಳು ಬಹುತೇಕವಾಗಿ ಹಾಗೆ ಆಗ್ತವೆ ಸರ್. ತಾಲೂಕಾ ಸಾಹಿತ್ಯ ಸಮ್ಮೇಳನ ಮತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಎಷ್ಟೋ ಸಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನೂ ಈಗ ಆಗ್ತವೆ ಸರ್. ಮತ್ತೆ ಯಾರು ಅಧ್ಯಕ್ಷರಿರ್ತಾರೆ ಅವ್ರ ಮೇಲೆ ಒತ್ತಡಗಳು ಜಾಸ್ತಿ ಇರ್ತಾವ್ರೆ. ಈಗ ಒಂದು ಸಾಹಿತ್ಯ ಸಮ್ಮೇಳನ ಅಂತ ಬಂದಾಗ ನಮ್ಮ ಕವಿಗೋಷ್ಠಿದ ತೋರಿ, ನಮಗೆ ಅತಿಥಿಗಳ ತೋರಿ, ನಮ್ಮ ಸಾಧಕರ ಸನ್ಮಾನದಾಗ ತೋರಿ, ಈಗ ಒತ್ತಡಗಳು ಜಾಸ್ತಿ. ಎಷ್ಟೋ ಸಲ ಅಧ್ಯಕ್ಷರಾದ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಒತ್ತಡಗಳನ್ನ ಸರಿಯಾಗಿ ನಿಭಾವನೆ ಮಾಡ್ಬೇಕಂತ ಅತಿಥಿಗಳ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ, ಕವಿಗಳ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರಿಗೂ ಒಂದೇ ಕಡೆ ಸಮಾಧಾನ ಮಾಡ್ಬೇಕು, ಎಲ್ಲರನ್ನ ಸಂತೃಪ್ತಿ ಮಾಡ್ಬೇಕು ಅಂತ. ಆದ್ರೆ ಎಷ್ಟೋ ಸಲ ನಮ್ಮ ಸಾಹಿತಿಗಳು ವಿಚಾರ ಮಾಡ್ಕೊಳ್ಬೇಕು, ಒಂದ್ ಕಡೆ ಅವಕಾಶ ಸಿಕ್ಕದಂದ್ರೆ ಬಿಟ್ಬಿಡ್ಬೇಕು, ಇನ್ನೊಂದ್ ಕಡೆ ಯಾವಾಗನ್ನ ತಗೊಂಪ ಅವ್ರು ಹಾಕಿದ ತಗೊಂಬ. ಇಲ್ಲ, ನಾವೇನ್ ಮಾಡ್ತೀವಿ, ಪ್ರೆಷರ್ ಹಾಕ್ತಿವಿ ಅಧ್ಯಕ್ಷರ ಮೇಲೆ, ಇಲ್ಲ ನಮ್ಗೆ ತಗೊಲೇಬೇಕು, ಇದು ನಮ್ಗೆ ಹಾಕೇಬೇಕು, ಇಲ್ಲ ಸಾಹಿತ್ಯ ಸಮ್ಮೇಳನ ಹೆಂಗ್ ಮಾಡ್ತೀರಿ, ಈ ರೀತಿಯ ದಬ್ಬಾಳಿಕೆ ಕೂಡ ಕೆಲವೊಂದ್ಸಲ ಆಗ್ತಿರ್ತವೆ. ಯಾಕಂದ್ರೆ ವ್ಯವಸ್ಥೆಯಲ್ಲಿ ಇದು ಕೂಡ ನಾನು ಮಾತಾಡ್ತಾ ಇದ್ದೇನೆ ನಾನು. ಹಾಗಾಗಿ ನಮಗೂ ಕೂಡ ನೋಡಿದೆ, ಸಾಹಿತ್ಯ ಸಮ್ಮೇಳನ ಅಂತ ಬಂದಾಗ ಸಾಹಿತಿಗಳಿಗೆ ಮೊದಲ ಆದ್ಯತೆ ಇರಬೇಕು. ಇದು ನಾನು ಒಪ್ಕೊಳ್ತೀನಿ ಸರ್. ಯಾಕಂದ್ರೆ ಬಹಳಷ್ಟು ಸಮ್ಮೇಳನಗಳಲ್ಲಿ ಕೇವಲ 30 ನಿಮಿಷ ನಾನು ನೋಡಿದೀನಿ. ನಾನು ಕೂಡ ಅಲ್ಲಿ ಕೂತು ಅಬ್ಸರ್ವೇಷನ್ ಮಾಡಿದಾಗ 30 ನಿಮಿಷ ಅವಕಾಶ ಕೊಡ್ತೀರಿ, 1 ಗಂಟೆನೂ ಪೂರ್ತಿ ಕೊಡೋದಿಲ್ಲ 10-15 ಜನರಿಗೆ. ಇದು ಬೇಜಾರಿನ ಸಂಗತಿ. ಸಾಹಿತ್ಯ ಸಮ್ಮೇಳನ ಕಾಟಾಚಾರಕ್ಕಾಗಿ ಮಾಡ್ತೀರಿ, ಹೆಸರಿಗೆ ಮಾತ್ರ ಬೋರ್ಡ್ಗಳನ್ನ ಹಾಕೊಂಡು ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ನನಗೆ ಅನ್ಸುತ್ತೆ ಸರ್. ಅಷ್ಟೇ. ಎಷ್ಟೋ ಸಲ ಒಂದು ಸಮ್ಮೇಳನ ಅಂತ ಬಂದಾಗ್ರಿ ನಾವು ಎಷ್ಟು ಸಮಯ ಅವಕಾಶ ಕೊಡ್ತೀವಿ. ಇದಲ್ಲ ಸರ್, ಅಖಿಲ ಭಾರತ ನೀವು ನೋಡ್ರಿ ಸಮ್ಮೇಳನ, ಪ್ರತಿ ಗೋಷ್ಠಿಗೂ ಅವ್ರಿಗೆ ಸಮಯ ನಿಗದಿ ಮಾಡಿರ್ತಾರೆ. ನಿಮ್ಮ ಸಮಯ 15 ನಿಮಿಷ, ನಿಮ್ಮ ಸಮಯ 20 ನಿಮಿಷ. ಏನು ತಾಲೂಕು ಹಂತಕ್ಕೆ ಜಿಲ್ಲಾ ಹಂತಕ್ಕೆ ಬಂದಿಲ್ರಿ ನಾವು. ಎಷ್ಟೋ ಸಲ ಸಾಹಿತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ತಮಗೆ ಏನೋ ಅವಕಾಶ, ಅವ್ರಿಗೆ ಒಂದು ಪರಿಜ್ಞಾನ ಇರ್ತದೆ, ನಾನು ಇಷ್ಟು ಮಾತಾಡ್ಬೇಕು ಅಥವಾ ಸಮಯ ಎಷ್ಟಿದೆ, ಅವ್ರು ಅದನ್ನ ಮೀರಿನ ಮಾತಾಡ್ತಾರೆ. ಅದು ಮೀರಿ ಮಾತಾಡಿದಾಗ ನಾವು ಅದು ಚಿಟ್ಟಿ ಕೊಡ್ಬೇಕಾಗ್ತದೆ, ಅನಿವಾರ್ಯ ಇದು. ಯಾಕಂದ್ರೆ ಒಂದ್ ಕಡೆ ಲೇಟ್ ಆಯ್ತು ಅಂದ್ರೆ ಮುಂದಿನ ಗೋಷ್ಠಿಗಳು ಲೇಟ್ ಆಗ್ತವೆ, ಮುಂದಿನ ಕಾರ್ಯಕ್ರಮ ಲೇಟ್ ಆಗ್ತದೆ, ಇಡೀ ಸಮ್ಮೇಳನ ಲೇಟ್ ಆಗುವಂತ ಸಮಯ ಬರ್ತದೆ. ಎಷ್ಟೋ ಸಲ ಸಾಹಿತ್ಯ ಸಮ್ಮೇಳನ ಅಂತ ಬಂದಾಗ ಮೆರವಣಿಗೆ ಜಾಸ್ತಿ ಆದ್ಯತೆ ಕೊಡ್ತೀವಿ ನಾವು. ಮೆರವಣಿಗೆನೆ 1 ತಾಸು ಲೇಟ್ ಆಯ್ತು ಅಂತಂದ್ರೆ ಮುಂದಿನ ಎಲ್ಲಾ ಕಾರ್ಯಕ್ರಮ ಲೇಟ್ ಆಗಿಬಿಡ್ತವೆ. ಅವಾಗ ಸಾಹಿತಿಗಳಿಗೆ ಆದ್ಯತೆ ಕಡಿಮೆ ಸಿಗ್ತದೆ. ಅವ್ರು ಏನೋ ಪ್ರಿಪೇರ್ ಮಾಡ್ಕೊಂಡ್ ಬಂದಿರ್ತಾರೆ, ಏನೋ ತಯಾರಿ ಮಾಡ್ಕೊಂಡು ನಾನು ಇಷ್ಟು ಹೇಳ್ಬೇಕು ಅಂತ ಬಂದಿರ್ತಾರೆ, ಅದು ಸಾಧ್ಯ ಆಗೋದಿಲ್ಲ. ಅವಾಗ ಸಮಯ ನಿಗದಿಪಡಿಸಿ ಅವರ ಅಲ್ಲೇ ಮಡುಗೊಳಿಸ್ತಾರೆ. ಕಾರ್ಯಕ್ರಮದಲ್ಲಿ ತೋರಿಕೆ ಕಡಿಮೆ, ಕೆಲಸ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಆಗ್ತಾ ಇದೆ ಸರ್. ಎಲ್ಲ ಒಂದ್ ಕಡೆ ಸಮ್ಮೇಳನ ಕೂಡ ಕೆಲವೊಂದ್ ಕಡೆ ಕಾಟಾಚಾರಗಳು ಆಗ್ತಾ ಇವೆ. ಆದ್ರೆ ಸಾಹಿತ್ಯಕ್ಕೆ ಆದ್ಯತೆ ಕೊಟ್ಟು ರಾಜಕೀಯಕ್ಕೆ ಕಡಿಮೆ ಆದ್ಯತೆ ಕೊಡುವಂತ ಕೆಲಸಗಳು ಇಲ್ಲಿ ಆಗ್ಬೇಕಾಗಿದೆ. ಸರ್, ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳು ಮನಸ್ಸು ಬಿಚ್ಚಿ ಮಾತಾಡಿದ್ರಿ. ನಿಮಗೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ತಮ್ಮ ಕಲ್ಯಾಣ ಕರ್ನಾಟಕ ಏನು ವಾಹಿನಿ ಇದೆ ಸರ್, ಇದು ಎಲ್ಲಾ ಜನರನ್ನ ತಲುಪ್ತಾ ಇದೆ. ಬಹಳ ಖುಷಿ ಇದೆ. ಒಂದು ಗ್ರಾಮೀಣ ಭಾಗದಿಂದ ಬಂದು ಪ್ರತಿಭೆಗಳನ್ನ ಗುರುತಿಸಿ, ಸಾಧಕರನ್ನ ಗುರುತಿಸಿ, ತಮ್ಮ ಸ್ಟುಡಿಯೋ ಕೊರೆದು ಒಂದಷ್ಟು ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಆ ಮೂಲಕ ಈ ಸ್ಟುಡಿಯೋ ಮೂಲಕ ನಮ್ಮ ವಿಚಾರಗಳನ್ನ ಎಲ್ಲಾ ಜನರಿಗೆ ತಲುಪುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ ಸರ್, ಅದು ನಿಮಗೆ ನಾನು ಧನ್ಯವಾದನ ಹೇಳಬೇಕಾಗ್ತದೆ ಒಂದು ಶಾಲೆಯ ಪರವಾಗಿ. ನಿಮ್ಮ ಪ್ರಯತ್ನ ನಿರಂತರವಾಗಿ ಇರಲಿ, ಸಮಾಜಕ್ಕಾಗಿ ನಿರಂತರವಾಗಿ ಒಳ್ಳೆ ಪ್ರಯತ್ನಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಶಿಕ್ಷಣದ ಕುರಿತು, ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣದ ಅವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂತ ಮೂಲಭೂತ ಅವಶ್ಯಕತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಶಿಕ್ಷಕರು ಜೊತೆಗೆ ಸಾಹಿತಿಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಬಾಳಿ ಅವರು ಸಾಕಷ್ಟು ಮಾರ್ಮಿಕವಾಗಿ ಸ್ಪಷ್ಟವಾಗಿ ಮಾತನಾಡೋ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು ಆಶಿಸ್ತೇನೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.